ಅರಿವಿನ ಸಿರಿ ಆಳದ ನಿಧಿ ಶೀಲ ಸಂಪಾದನಾ ಮಠದಲ್ಲಿ ಕಂಡ ಸಿದ್ಧಿ ಬೆಳಕಿನ ದೀಪ ಜ್ಞಾನದ ರೂಪ ಬದುಕಿನ ಅರ್ಥಕ್ಕೆ ಇದೆ ಮೂಲ ಸ್ವರೂಪ. ಒಂದು ಗ್ರಾಮ ಇತ್ತು, ಒಂದು ಅಜ್ಞಾನದ ಕುಗ್ರಾಮ ಅಂತಲೇ ಅಂತ ಕರೆಯೋಣ. ಒಂದು ಬೆಟ್ಟದ ತಪ್ಪಲು, ಆ ಬೆಟ್ಟದ ತಪ್ಪಲಿನಲ್ಲಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪ್ರತಿದಿನ ಸಂಜೆ ಆಗಿದ ತಕ್ಷಣ ಆ ಗ್ರಾಮದ ಜನ ಎಲ್ಲ ಒಟ್ಟಾಗೋದು. ಆ ಗ್ರಾಮದ ಮಧ್ಯಭಾಗದಲ್ಲಿ ಬೆಂಕಿಯನ್ನು, ಅಗ್ನಿಯನ್ನು ಪ್ರಜ್ವಲನೆ ಮಾಡುವಂಥದ್ದು. ಅಲ್ಲಿ ಎಲ್ಲರೂ ಕೆಲಸ ಮಾಡೋರು, ಮಾತಾಡ್ತಾ ಕೂತಿರೋರು, ವೇದಗಳನ್ನು ಓದ್ಕೊಳ್ಳೋರು, ಆ ಬೆಳಕಿನಲ್ಲಿ ವೇದ ಓದೋರು, ಕೆಲವರು ಮಕ್ಕಳುಗಳು ಆಟ ಆಡೋರು, ಇನ್ಯಾರೋ ಒಂದಿಷ್ಟು ಅಡುಗೆ ಮಾಡ್ಕೊಳ್ಳೋರು ಎಲ್ಲರೂ ಆ ಊರಿನ ಮಧ್ಯದ ಆ ಅಗ್ನಿ ಪ್ರಜ್ವಲನೆಯ ಬೆಳಕಿನಲ್ಲಿ ಕೂತು ಅವರವರ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇದ್ರು. ಒಂದು ದಿವಸ ಒಬ್ಬ ಮೇಧಾವಿ ವ್ಯಕ್ತಿ ಬರ್ತಾನೆ, ಬೆಟ್ಟದ ಮೇಲಿಂದ ಈ ಗ್ರಾಮವನ್ನು ನೋಡ್ತಾನೆ. ನೋಡಿದ್ಮೇಲೆ ಅನಿಸುತ್ತೆ, ಇದು ಯಾಕೆ ಜನ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೀತಾ ಬೆಟ್ಟವನ್ನು ಇಳಿದು ಬರ್ತಾನೆ. ಇಳಿದು ಬಂದು ಏನು ಮಾಡ್ತಾನೆ, ಕೇಳ್ತಾನೆ, ಯಾಕ್ರಪ್ಪ ಯಾಕೆ ಈ ಥರ ಇದು ಮಾಡ್ತಾ ಇರ್ತಾರೆ? ಇಲ್ಲ, ನಾವು ಕತ್ಲಾದ ಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳಿಗೋಸ್ಕರ ಇದನ್ನು ಮಾಡಿದ್ದೀವಿ. ಒಂದು ವರ್ಗ ಅಗ್ನಿಗೆ ಹತ್ತಿರವಾಗಿದೆ, ಇನ್ನೊಂದಿಷ್ಟು ವರ್ಗ ಅಗ್ನಿಯಿಂದ ಸ್ವಲ್ಪ ದೂರವಾಗಿ ಕೂತಿದೆ. ಅವರು ಹಿಂದುಳಿದ ವರ್ಗದತ್ತವ್ರ ಥರ ಈ ಥರದ ವ್ಯವಸ್ಥೆಯನ್ನು ನೋಡ್ತಾರೆ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ, ಇದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತೀರಿ ಅಂತ ನೂರಾರು ಹಣತೆಗಳನ್ನು ತಂದು ಅದನ್ನು ಹಚ್ಚಿ ಪ್ರತಿಯೊಬ್ಬರಿಗೂ ಆ ಹಣತೆಗಳನ್ನು ಕೊಟ್ಟು ನಿಮ್ಮ ಮನೆಯಲ್ಲೇ ಜ್ಯೋತಿಯನ್ನು ಪ್ರಜ್ವಲಿಸ್ರಿ, ಅದಕ್ಕೆ ಇದನ್ನು ಅವಲಂಬಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆ ವ್ಯಕ್ತಿನೇ ವಿಶ್ವಗುರು ಬಸವಣ್ಣನವರು. ಏಕೆಂದರೆ ಹಿಂದೆ ಒಂದು ಕಾಲದಲ್ಲಿ ತಮ್ಮ ಭಕ್ತಿಗಾಗಿ, ತಮ್ಮ ಅನುಗ್ರಹಕ್ಕಾಗಿ, ತಮ್ಮ ಬೇಡಿಕೆಗಾಗಿ, ದರ್ಶನಕ್ಕಾಗಿ ದೇವಸ್ಥಾನದ ಬಾಗಿಲಿಗೆ ಹೋಗಬೇಕಾಗಿತ್ತು. ಯಾರೋ ಒಂದಿಷ್ಟು ಜನದ ಕೈಯಲ್ಲಿ ಅದಿತ್ತು ಅಂತ ಅನಿಸುತ್ತೆ. ಮತ್ತು ಎಲ್ಲರಿಗೂ ಆವತ್ತಿನ ಕಾಲದಲ್ಲಿ ಪ್ರವೇಶ ಇರಲಿಲ್ಲ, ನಿಷೇಧವಾಗಿತ್ತು. ಎಲ್ಲರಿಗೂ ದೇವರನ್ನು ದರ್ಶನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಎಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಅನ್ನಿಸ್ತಾ ಇತ್ತು, ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಯಿತು ಅಂತ ಅನ್ನಿಸ್ತಾ ಇತ್ತು. ಬಟ್ ಎಲ್ಲರಿಗೂ ಆ ಭಾಗ್ಯ ಇರ್ತಿದ್ದಿಲ್ಲ. ಆದರೆ ಬಸವಣ್ಣನವರು ದೇವರನ್ನೇ ತಂದು ನಿಮ್ಮ ಎದೆಯ ಮೇಲೆ ಕಟ್ಟಿ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ, ನಿಮ್ಮ ಮೇಲೆ, ನಿಮ್ಮ ಅಂಗದ ಮೇಲೆಯೇ ದೇವರಿದ್ದಾನೆ, ಇಲ್ಲೇ ಕೂತು ಪೂಜಿಸ್ರಿ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಬಳಿಗೆ ದೇವರನ್ನು ತಂದು ಆ ಒಂದು ಉದ್ದೀಪನವಾದಂಥ ಕೆಲಸವನ್ನು ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು. ಇವತ್ತು ಅದನ್ನು ನಾವು ನೆನೆಸ್ಬೇಕು ಅಲ್ವಾ? ಎಷ್ಟೋ ಜನ ನಾನು ಮಾತಾಡಬೇಕಾದ್ರೆ ನೋಡಿದ್ದೀನಿ, ಸ್ವಲ್ಪ ಪ್ರಲಾಪಿಸ್ತಾರೆ. ಆದರೆ ಅಯ್ಯೋ, 1,60,000 70,000 ವಚನಗಳಿತ್ತು, ಈಗ ಒಂದು 15,000 ವಚನಗಳು ಮಾತ್ರ ಸಿಕ್ಕಿದೆ, ಬಾಕಿ ಸಿಕ್ಕಿಲ್ಲ, ಸುಟ್ಟಾಕ್ಬಿಟ್ಟಿದ್ದಾರೆ, ಅದು ಸಿಕ್ಕಿದ್ರೆ ಭಾಳ ಚೆನ್ನಾಗಿತ್ತು ಹಾಗೆ ಹೇಗೆ ಅಂತ ತುಂಬ ಜನ ಪ್ರಲಾಪಿಸೋದು ನಾನು ನೋಡಿದ್ದೀನಿ. ಅದು ಕಾಲದ ನಿರ್ಧಾರ. ಅದು ಇವತ್ತೆಷ್ಟು 15,000 16,000 ಎಷ್ಟು ಒಂದು ನಂಬರ್ ಇರ್ಬೋದು, ಅಷ್ಟು ವಚನಗಳಿರ್ಬೋದು. ಇವತ್ತಿನ ಜನಸಂಖ್ಯೆಗೆ, ಇವತ್ತಿನ ಜನರ ಮನಸ್ಥಿತಿಗೆ ಬಹುಶಃ ಅಷ್ಟೇ ಸಾಕು ಅಂತ ಅನಿಸುತ್ತೆ. ಏಕೆಂದರೆ ಕಾಲ ನಿರ್ಧರಿಸಿದರೆ ಅದನ್ನೆಲ್ಲ ರೀಡು ಮಾಡೋದು ಮತ್ತು ಕ್ರಿಯೇಟ್ ಮಾಡೋದು ಏನೂ ದೊಡ್ಡ ಕೆಲಸ ಅಲ್ಲ ಕಾಲಕ್ಕೆ. ಬಟ್ ಆದರೂ ಕೂಡ ಇಷ್ಟನ್ನೇ ಉಳಿಸಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಷ್ಟನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. 1,000,000 ಜನ ವಚನಗಳನ್ನು ಓದಿದರೆ 1,00,000 ಜನಕ್ಕೆ ಮಾತ್ರ ಅರ್ಥ ಆಗುತ್ತೆ. 1,00,000 ಜನಕ್ಕೆ ಅರ್ಥ ಆದರೆ 1,000 ಜನ ಮಾತ್ರ ಅದರ ವ್ಯಾಖ್ಯಾನ ಮಾಡಬಲ್ಲರು. 1,000 ಜನ ವ್ಯಾಖ್ಯಾನ ಮಾಡಿದರೆ ಕೇವಲ 100 ಜನ ಮಾತ್ರ ಅದ್ರ ಬಗ್ಗೆ ಚಿಂತನೆ ಮಾಡಬಲ್ಲರು. 100 ಜನ ಚಿಂತನೆ ಮಾಡಿದರೆ ಕೇವಲ ಒಬ್ಬ ಮಾತ್ರ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತು ಆ ಪರಿಸ್ಥಿತಿ ನಮ್ಮಲ್ಲಿ. ಅದಕ್ಕೆ ಕೋಟಿಗೊಬ್ಬ ಶರಣ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ. ಏಕೆಂದರೆ ನಮಗೆ 1,70,000 80,000 ಎಷ್ಟು ವಚನ ಸಿಗ್ಬೋದು, ಸಿಕ್ಕಿದ್ರೆ ಅದೇನು ವಿಸ್ತಾರ ಆಗೋದು, ಶೆಲ್ಫ್ಗಳಲ್ಲಿರೋದು, ಪುಸ್ತಕದಲ್ಲಿ ಪ್ರಿಂಟ್ ಆಗೋದು ನೋಡ್ತಾ ಇದ್ವಿ. ಆದರೆ ಅಳವಡಿಕೆಗೆ ಬರದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಶರಣರು ಬಯಸಿದ್ದು ಅದೇನೆ, ಅಳವಡಿಕೆಗೆ ಬರಬೇಕು ಅಂತ. ಶರಣರಿಗೆ ಅವರು ನಾವು ವಚನವನ್ನು ಬರೆದಿದ್ದೀವಿ, ನಮ್ಮ ಹೊಗಳಿಕೆ ಬೇಕು, ನಮ್ಮನ್ನು ಪ್ರೈಸ್, ಅವತ್ತು ಯಾವತ್ತೂ ಬಯಸಲಿಲ್ಲ. ಈಗ ನೀವು ಪಾಠ ಹೇಳ್ಕೊಟ್ಟಂಥ ಮೇಷ್ಟ್ರು ಇರ್ತಾರೆ, ಆ ಮೇಷ್ಟ್ರ ಹತ್ರ ಹೋಗ್ರಿ, ಮೇಟ್ರೆ ಎಷ್ಟು ಚೆನ್ನಾಗಿದ್ದೀರಾ, ನೀವು ಎಷ್ಟು ಉದ್ದ ಇದ್ದೀರಾ, ಎಷ್ಟು ಕೆಂಪಗಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ನಿಮ್ಮ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೊಗಳಿದ್ರೆ ಏನಂತಾರೆ ಮೇಷ್ಟ್ರು, ಅಪ್ಪ ನನ್ನ ಹೊಗಳಬೇಡ, ನಾನು ಹೇಳ್ಕೊಟ್ಟಿರೋಂಥ ಪಾಠವನ್ನು ಪರೀಕ್ಷೆಯಲ್ಲಿ ಬರೆದು ಪಾಸಾಗಿ ಸಾಕು ಅಂತಾರೆ. ಹಾಗೆ ಅಳವಡಿಕೆಯನ್ನು ಯಾವತ್ತೂ ಶರಣರು ಹೋಗ್ತಾರೆ. ಬಿಟ್ಟರೆ ಬರೀ ನಾವು ಸಾವಿರಾರು ವಚನಗಳನ್ನು ಕಟ್ಟಿ ಇಟ್ಕೊಳ್ಳೋದು ದೊಡ್ಡದಲ್ಲ, ಭಾಳ ಕಷ್ಟ ಇದೆ. ನಾನು ಒಂದೇ ಒಂದು ವಚನವನ್ನು ಇವತ್ತು ಪ್ರಸ್ತುತಪಡಿಸ್ತೀನಿ. ಆ ಒಂದು ವಚನವನ್ನು
ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ 7 ಜನ್ಮಗಳು ಬೇಕಾಗ್ಬೋದು. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಬಹುಶಃ ನನಗೆ ಸ್ಪೀಚ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಕ್ಕಿದ್ರೆ ನಿರೂಪಿಸ್ಬೋದು ಅಂತ ಅಂದ್ಕೊಳ್ತೀನಿ. ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ, 7 ಜನ್ಮಗಳು ಬೇಕಾಗ್ಬೋದು. ಅಷ್ಟು ಕಷ್ಟ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದೇ ಒಂದು ವಚನವನ್ನು ಅಳವಡಿಸ್ಕೊಳ್ಳೋದಕ್ಕೆ. ಮತ್ತು ಒಂದು ವಚನ ಅಳವಡಿಸ್ಕೊಳ್ಳೋದು ಕಷ್ಟ ಆಗ್ತಾ ಇರುವಾಗ 1000 ವಚನ ತೊಗೊಂಡು ಏನು ಮಾಡಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಅರ್ಥ ಗ್ರಹಿಕೆಗೆ ತಿಳ್ಕೊಳ್ಳೋದಕ್ಕಷ್ಟೇ ಸಾಧ್ಯ. ನಿಮಗೆಲ್ಲದರೂ ಗೊತ್ತಿರ್ತಕ್ಕಂಥ ಓದಲು ಅತ್ಯಂತ ಸರಳವಾದಂತಹ, ಅಳವಡಿಸಿಕೊಳ್ಳಲು ಈಗಿನ ಕಾಲಘಟ್ಟದಲ್ಲಿ ಅಷ್ಟೇ ಕಷ್ಟವಾದಂಥ ಒಂದು ವಚನ, ಕಳಬೇಡ ಕೊಲಬೇಡ. ಮುಂದೆ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಎಷ್ಟಿದೆ? 7 ಇದೆ. 7 ಶೀಲಗಳನ್ನು ಹೇಳಿದ್ದಾರೆ, ಹೌದಲ್ವಾ? ಈ 7 ಇದೇನು ಬಹಳ ಕಷ್ಟ ಇದೆ, ಇದ್ರನ್ನ ಆರಾಮಾಗಿ ಅಳವಡಿಸ್ಕೊಳ್ಬೋದು ಅಂತ ಹೇಳ್ಬೋದು, ಹೌದಾ? ಕಳಬೇಡ, ಕಳ್ಳತನ ಮಾಡಬೇಡಪ್ಪ ಅಂತಾನೆ. ಕಳ್ಳತನ ಅಂತಂದರೆ ಏನು? ನಾವು ತಿಳ್ಕೊಂಡಿದ್ದೀವಿ ವಸ್ತುವನ್ನು ಕದಿಯೋದೇ ಕಳ್ಳತನ ಅಂತ ತಿಳ್ಕೊಂಡಿದ್ದೀವಿ. ಬರೀ ವಸ್ತುವನ್ನು ಕದಿಯೋದು ಕಳ್ಳತನ ಅಲ್ಲ, ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಸ್ತು ನಮ್ಮಲ್ಲಿ ಕ್ರೋಢೀಕರಣವಾಗಿದ್ದರೆ ಅದು ಕೂಡ ಕಳ್ಳತನ. ಅದು ಕೂಡ ಕಳ್ಳತನ. ನಮ್ಮ ಹತ್ರ ಇದೆಯೋ ಇಲ್ವೋ? ಇದೇ ತಾನೆ. ಮತ್ತು ನನ್ನೂ ಸೇರಿ ನಾವೆಲ್ಲರೂ ಕಳ್ಳರು ತಾನೆ. ಇದು ಯಾರಪ್ಪ ಮನೋಚಿಕಿತ್ಸಕರು ಅಂತ ಹಾಕಿ ನಮ್ಮನ್ನೆಲ್ಲ ಕರೆದು ಕೂರಿಸಿ ಫ್ಯಾನ್ ಹಾಕಿ ಚೇರ್ ಹಾಕಿ ಕಳ್ಳರು ಅನಿಸ್ತಾ ಇದ್ದಾರಲ್ಲ ಸ್ವಾಮೀಜಿಯವರು ಅಂತ ಮತ್ತು ಬೇಜಾರಾಗ್ಬಿಟ್ಟಿರ. ವಿನೋದಕ್ಕಾಗಿ ಹೇಳ್ತಾ ಇದ್ದೀನಿ, ಆದರೆ ಅದ್ರ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಡ್ರಿ. ಯಾಕೆ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಈಗ ನಮಗೊಂದು ಸೈಟ್ ಸಾಕಪ್ಪ, ಅದ್ರ ಮೇಲೆ ಒಂದು ಮನೆ ಸಾಕು, ಅದಕ್ಕಿಂತ ಹೆಚ್ಚು ಮನೆಗಳು ಸೈಟ್ಗಳು ನಮ್ಮ ಹತ್ರ ಇದೆಯೋ ಇಲ್ವೋ? ಇದೆ ತಾನೆ. ಇಲ್ಲ ರೀ, ನಾವು ಬಾಡಿಗೆ ಮನೇಲಿದ್ದೀವಿ, ನಮ್ಮ ಹತ್ರ ಸೈಟ್ ಗಿಟ್ ಜಾಸ್ತಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ 1 ತಿಂಗಳಿಗಾಗೋಷ್ಟು ರೇಷನ್ ಇದೆಯೋ ಇಲ್ವೋ? ಇದೆ. ಅಗತ್ಯಕ್ಕಿಂತ ಹೆಚ್ಚು ಶೇಖರಣೆ ಮಾಡಿಟ್ಟಿದ್ದೀವೋ ಇಲ್ವೋ? ಶರಣರು ಬರೀ ಬರೆದು ಹೋದರು, ನಡೆದು ಹೋದರು. ಏನು ಮಾಡಿದ್ರು? ನಡೆದು ಹೋದರು. ಈ 15,000 ವಚನವನ್ನು ಒಂದು ಕಬ್ಬು ಅಂತ ತಿಳ್ಕೊಳ್ಳಿ. ಆ ಕಬ್ಬನ್ನು ಗಾಣಕ್ಕಾಕಿ ಹಿಂಡಿದರೆ ಆ ರಸ ಬರುತ್ತಲ್ಲ, ಆ ರಸ ಒಂದೇ ಒಂದು ಅಂಶ ಹೇಳುತ್ತಂತೆ. 15,000 ವಚನದ ಅಂಶ ಒಂದೇ ಒಂದು, ನುಡಿದಂತೆ ನಡೆಯುವುದು. ನುಡಿದಂತೆ ನಡೆಯುವುದು. ಅವರು ಯಾವುದನ್ನು ಬರೆದು ಹೋಗಲಿಲ್ಲ, ನಡೆದು ತೋರಿಸಿ ಹೋದರು. ವಾಯ್ಸ್ ಬೋನ್ಸ್ ಆಗ್ತಾ ಇದೆ, ಕರೆಕ್ಟ್. ನಡೆದು ಹೋದರು. ಈಗ ನಾನೀಗ ಹೇಳಿದೆ ಅಗತ್ಯಕ್ಕಿಂತ ಹೆಚ್ಚು ನಮ್ಮಲ್ಲಿ ಕ್ರೋಢೀಕರಣ ಆಗಿದೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು? ಇಲ್ಲ, ನೀವು PhD ಮಾಡೋರಿದ್ದೀರಿ, ನಾನಿನ್ನು LKG ಅವನು. ಬೆಸ್ಟ್ ಎಕ್ಸಾಂಪಲ್ ಯಾರು? ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು, ಹೌದು ತಾನೆ? ಈ ಸಕ್ಕಿ ಆಸೆ ನಮಗೇಕೆ, ಈ ಸಕ್ಕಿ ಆಸೆ ನಮಗೇಕೆ, ಮುಂದುವರ್ಸ್ರಿ. ಅದಕ್ಕಿಂತ ಮುಂಚೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಕ್ಕಿ ಆಸೆ ನಮಗೇಕೆ, ಅಮರೇಶ್ವರ ಲಿಂಗ ಈಶ್ವರನ ಒಪ್ಪೋದಿಲ್ಲ, ಇದು ಬೇಡ, ಯಾಕೆ ತಂದಿದ್ದೀರಾ ಅಂತ ಕೇಳ್ತಾರೆ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಒಮ್ಮನವ ಬಿಟ್ಟು ಇಮ್ಮನವ ಮಾಡಿದ್ದೀರಾ? ಇದು ನಿಮ್ಮ ಮನವೇ, ಬಸವನ ಅನುಮಾನದ ಚಿತ್ತವೇ? ಪ್ರಶ್ನೆ ಮಾಡ್ತಾರೆ. ಇದು ನಿಮ್ಮ ಮನಸ್ಸು, ಬಸವಣ್ಣನ ಅನುಮಾನದ ಚಿತ್ತನೋ? ನೀವು ಪರೀಕ್ಷೆ ಮಾಡಕ್ಕೆ ಇದು ಮಾಡಿದ್ದಾರೆ ಅವರು. ಏನಿದು? ಒಮ್ಮನವ, ಒಂದೇ ಮನಸ್ಸು ನಮ್ಮದು, ಒಂದೇ ಒಂದು ಆಚರಣೆಯನ್ನು ಇಟ್ಕೊಂಡಂಥವ್ರು. ಹೆಂಗೆ ನಿಮ್ಮದು ಇಮ್ಮನ ಆಯಿತು? ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು, ಶೇಖರಣೆ ಏನು ಮತ್ತೊಂದು ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚು ತಂದಿದ್ದಾರೆ ಅಂದರೆ ನಿಮ್ಮ ಮನೆ ಇಮ್ಮನ ಆಯಿತು. ಹೋಗಿ ಚೆಲ್ಲಿ ಬನ್ನಿರಿ ಫಸ್ಟು ಅಂತ ಹೇಳ್ತಾರೆ. ನಮ್ಮಲ್ಲಿ ತುಂಬ ಒಳ್ಳೆಯರು ಅಂತ ಅನ್ನಿಸ್ಕೊಂಡಂಥವ್ರು ಇವತ್ತು ಏನಂತಾರೆ? ಇರಲಿ ಬಿಡ್ರಿ, ಆಯಿತು, ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೀವಿ ನಾವು. ಈ ಸರಿ ತಂದಿದ್ದೀರಾ, ಇರಲಿ ಬಿಡ್ರಿ, ನೆಕ್ಸ್ಟ್ ಟೈಮ್. ಶರಣರು ಬರೆಯಲಿಲ್ಲ, ನಡೆದರು. ಹೋಗಿ ಫಸ್ಟು ಚೆಲ್ಲಿ ಬನ್ನಿರಿ ಅದನ್ನು. ಯಾಕೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಶೇಖರಣೆ ಕಳ್ಳತನಕ್ಕೆ ಸಮಾನ. ಹೌದು ಅಲ್ಲೋ? ಬಸವಣ್ಣವ್ರ ಜೀವನದಲ್ಲಿ ಇನ್ನೊಂದು ಪ್ರಸಂಗ ಬರ್ತದೆ, ಹೇಳಿದ ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಹೋಗಿರುತ್ತೆ. ಅದನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಬಿಜ್ಜಳ ಮಹಾರಾಜ ಬಂದಾಗ ಅವರು ಲೆಕ್ಕಣಿಕೆ ಬರಿತಾ ಇರ್ತಾರೆ. ಯಾವ್ದ್ರದ್ದು?
ತಮ್ಮ ರಾಜ್ಯದ ಲೆಕ್ಕ ಬರೀತಾ ಇರ್ಬೇಕಾದ್ರೆ ಅವ್ರು ಬಂದು ಕೂತು ಅವ್ರು ವೈಯಕ್ತಿಕ ಮಾತಾಡ್ಬೇಕಾದ್ರೆ ಒಂದು ದೀಪವನ್ನು ಆರಿಸಿ ಇನ್ನೊಂದು ದೀಪವನ್ನು ಹಚ್ತಾರೆ. ಅದಕ್ಕೆ ಕೇಳ್ತಾರೆ, ಯಾಕೆ ಆ ದೀಪವನ್ನು ಆರಿಸಿ ಈ ದೀಪವನ್ನು ಹಚ್ಚಿದ್ರಿ ಅಂತ ಕೇಳ್ತಾರೆ. ಬಿಜ್ಜಳವರು ಅವಾಗ ಮಾರುವೇಷದಲ್ಲಿ ಬಂದಿರ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ವಿಚಾರ ಗೊತ್ತಾಗಲಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಅದು ರಾಜ್ಯ ಬೊಕ್ಕಸಕ್ಕೆ ಸಂಬಂಧಪಟ್ಟ ತೈಲ, ಇದು ನಮ್ಮಿಬ್ಬರ ವೈಯಕ್ತಿಕ ಸಂಭಾಷಣೆ, ಇದು ನನ್ನ ಕಾಯಕದಿಂದ ಬಂದಂತಹ ತೈಲ. ಎಷ್ಟಿದ್ದಾತು ತೈಲ? 10 ml 20 ml ತೈಲ, ರಾಜ್ಯ ಬೊಕ್ಕಸದ ತೈಲ. ನಾನು ಅದನ್ನು ಉಪಯೋಗಿಸಿದರೆ ಕಳ್ಳತನ ಮಾಡಿದ ಹಾಗೆ. ನೋಡಿ, ಕಳಬೇಡ ಅಂತಂದರೆ ಒಂದು ವಸ್ತು ಕದಿಯೋದು ಕಳ್ಳತನ ಅಲ್ಲ, ಅದರ ಸೂಕ್ಷ್ಮತೆ ಎಷ್ಟಿದೆ ಅಂತ. ನಾನು ಅದು ಉಪಯೋಗಿಸಲಿಕ್ಕೆ ಕಳ್ಳತನ ಮಾಡ್ದಂಗೆ, ಈ ನನ್ನ ಕಾಯಕದಿಂದ ಬಂದಿರೋದನ್ನು ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಅಂದರೆ ಆ ಸೂಕ್ಷ್ಮತೆ ಎಷ್ಟು, ಅದ್ರದ್ದು ಆ ವಚನಗಳನ್ನು ನೀವು ಹೋಗ್ತಾ ಹೋಗ್ತಾ ಜೀವನಗಳನ್ನು ನೋಡ್ತಾ ಹೋದರೆ ನಾವು ಬರೀ ಕಳ್ತನ ಕೊಲ್ಲಬೇಡ ಅನ್ನೋ ಸ್ಥೂಲ ರೂಪದಲ್ಲಿ ನೋಡ್ತಾ ಇದ್ದೀವಿ. ಬಟ್ ಅದರದ್ದು ಡೆಪ್ತ್ ಎಷ್ಟು 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 ಆಳಕ್ಕೆ ಇಳಿತಾ ಹೋಗ್ತಾ ಇದೆ. ಬರೀ ಕಳ್ತನ ಅಂತಂದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೊಬ್ಬರ ವಸ್ತುಗಳನ್ನು ನಮ್ಮ ಹೆಸರು ಹಾಕಿಕೊಂಡ್ರೆ, ಈಗ ಇತ್ತೀಚೆಗೆ ಭಾಳಷ್ಟು ಫೇಮಸ್ ಆಗ್ತಾ ಇದೆ, ನಮ್ಮ ಸರ್ಗೂ ಗೊತ್ತಿರಬಹುದು, ಗೋಸ್ಟ್ ರೈಟರ್ ಅಂತ ಕರೀತಾರೆ. ಈ ಪತ್ರಿಕೋದ್ಯಮದಲ್ಲಿ, ಸಾಹಿತ್ಯ ಲೋಕದಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಗೋಸ್ಟ್ ರೈಟರ್ ಅಂತಂದರೆ ಯಾರೋ ಪುಸ್ತಕ ಬರೀತಾರೆ, ಅದಕ್ಕೆ ನಮ್ಮ ಹೆಸರು ಹಾಕೊಂಡ್ಬಿಡೋದು. ಪುಸ್ತಕ ಬರೆಯೋಕೆ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡೋದು, ಅವರು ತುಂಬ ಚೆನ್ನಾಗಿ ಪುಸ್ತಕ ಬರೀತಾರೆ, ನಾವು ನಮ್ಮದು ಫೋಟೋ ನಮ್ಮ ಹೆಸರು ಹಾಕೊಂಡು ನಾನೇ ಪುಸ್ತಕ ಬರೆದಿದ್ದೀನಿ ಅಂತ ಮಾಡುವಂಥದ್ದು. ಇದು ಕೂಡ ಕಳ್ಳತನ. ಶ್ರಮ ಅವನದು, ಶ್ರಮ ಅವನದು, ಸಮಯ ಅವನದು, ಹೌದು ತಾನೆ? ಬುದ್ಧಿಮತೆ ಆತನದು, ಈ ಹೆಸರು ನಮ್ಮದು. ಒಂದು ಪ್ರಚಲಿತ ಪತ್ರಿಕೆಯಲ್ಲಿ ಬರ್ತಾ ಇದೆ, ಹೇಳಿ. ಅದು ಕಳ್ಳತನ. ಒಂದು ಪ್ರಚಲಿತ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರ್ತಾ ಇತ್ತು, ಅದು ಕಾನೂನು ತೊಡಕಿಂದ ಹೆಸರು ಬೇಡ. ಆ ಕಾಲಮ್ನಲ್ಲಿ ಬರಿತಾ ಇದ್ರು, ಒಬ್ಬ ಖ್ಯಾತ ಉದ್ಯಮಿ ಆರ್ಟಿಕಲ್ ಬರೆದಿರೋ ಥರ ಪ್ರತಿ ದಿವಸ ಪೇಪರ್ನಲ್ಲಿ ಬರ್ತಾ ಇತ್ತು. ಬಟ್ ಆ ಉದ್ಯಮಿ ಬರಿತಾ ಇರಲಿಲ್ಲ, ಬೇರೆಯವರು ಬರಿತಾ ಇದ್ರು ಆರ್ಟಿಕಲ್ನ. ಪ್ರತಿ ದಿವಸ ಆ ಉದ್ಯಮಿ ಹೆಸರು, ಫೋಟೋ ಮಾತ್ರ ಬರ್ತಾ ಇತ್ತು. ಆ ಉದ್ಯಮಿ ಒಂದು ದಿವಸ ಅಂಕಣವನ್ನು ಬರೆದಿಲ್ಲ. ದಿಸ್ ಇಸ್ ಕಾಲ್ಡ್ ಗೋಸ್ಟ್ ರೈಟಿಂಗ್ ಅಂತ ಕರೀತಾರೆ. ಇದು ಕೂಡ ಕಳ್ಳತನ. ಇದನ್ನು ಯಾಕಿಷ್ಟು ಬಿಡಿಸಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕಳ್ಳತನದ ವ್ಯಾಪ್ತಿನ ನಾವು ಬರೀ ವಸ್ತು ಕರೆಯೋದಕ್ಕೆ ಅಷ್ಟೇ ಸೀಮಿತ ಮಾಡಬಾರ್ದು. ಅವತ್ತು ಕೂಡ ಆ ಇನ್ಕ್ಲಿನೇಷನ್ ಇಟ್ಕೊಂಡೇ ಬರ್ದು ಇಷ್ಟು ಡೆಪ್ತ್ ಇದೆ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಸೊ ಇನ್ನೊಬ್ಬರ ಶ್ರಮಕ್ಕೆ ನಮ್ಮ ಹೆಸರು ಹಾಕ್ಕೊಳ್ಳೋದು, ಯಾರೋ ಕೆಲಸ ಮಾಡಿರ್ತಾರೆ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ಇನ್ಯಾರೋ ಮಾಡಿರ್ತಾರೆ ಅದು ನಂದು ಅಂತ ಹೇಳ್ಕೊಳ್ಳೋದು, ಇದು ಕೂಡ ಕಳ್ಳತನವೇ ಅಂತ ಹೇಳ್ತಾರೆ. ಇನ್ನೊಂದು ಮಾತಿದೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಮಾತು ಕೊಟ್ಟು ಅವನು ಏನೂ ನಡ್ಕೊಳ್ಳೋದಲ್ಲಿರ್ತಾನಲ್ಲ, ಅದು ಕೂಡ ಕಳ್ಳತನವೇ. ನಾವು ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತೀವಿ, ಸರ್ ಅವ್ನು ಮಾತು ಕದೀತಾನೆ, ಸರ್ ಅವನು ಮಾತು ಕದೀತಾನೆ ಅಂತ. ಆಡು ಭಾಷೆಯಲ್ಲಿ ಒಂದು ಮಾತು ಬರ್ತಿರ್ತಾನೆ, ಮಾತು ಕದೀತಾನೆ ಅಂತ. ಯಾರಿಗಾದರೂ ನಾವು ಮಾತು ಕೊಟ್ಟು ಆ ಮಾತಿನ ಪ್ರಕಾರ ನಾವು ನಡೆದುಕೊಳ್ಳದೆ ಇದ್ದರೆ ಅದು ಕೂಡ ಕಳ್ಳತನವೇ, ಅದು ಕೂಡ ಕಳ್ಳತನ. ಅಷ್ಟೇ ಅಲ್ಲ, ಇನ್ನೂ ಒಂದು ಭಾಗ ಇದೆ. ಯಾರಾದರ ಒಪ್ಪಿಗೆ ಇಲ್ಲದೆ ಅವರ ಸಮಯವನ್ನು ನಾವು ಬಳಸ್ಕೊಳ್ತಾನೇ ಇದ್ದರೆ ಅದು ಕೂಡ ಕಳ್ಳತನ. ನೀವು ಒಪ್ತಿರೋ ಇಲ್ಲೋ? ಎಲ್ಲರೂ ಒಪ್ತೀರಾ? ಎಷ್ಟೋ ಸರಿ ಬಂದಿರ್ತಿಲ್ಲ ಸ್ವಾಮೀಜಿಯವ್ರು ಭೇಟಿ ಮಾಡೋದಕ್ಕೆ, ಏಕೆಂದ್ರೆ ನಮ್ಮದು ಸಮಸ್ಯೆ ಪಟ್ಟಿ ಇಷ್ಟು ಉದ್ದ ಇರುತ್ತೆ. ಅದು ಯಾವತ್ತೂ ಚೀಟಿ ಮಡ್ಚಿಟ್ಕೊಳಕ್ಕಾಗಲ್ಲ, ಹಿಂಗೆ ಹಾಕೋಬೇಕು, ಅಷ್ಟುದ್ದ ಚೀಟಿ ಇಟ್ಕೊಂಡು ಬಂದಿರ್ತೀವಿ. 3-3:30 ಆಗಿರುತ್ತೆ. ನಾವಿಲ್ಲಿ ಪ್ರಸಾದ ಮಾಡಿ ಬಂದಿರ್ತೀವಿ, ಅವ್ರ ಪೂಜೆನೂ ಆಗಿರಲ್ಲ, ಪ್ರಸಾದನೂ ಆಗಿರಲ್ಲ, ಏನೂ ಆಗಿರಲ್ಲ. ನಾನು ಕಣ್ಣಾರಿ ನೋಡಿರೋದು ಹೇಳ್ತಿರೋದು. ನಮ್ಮ ಗಂಟೆಗಟ್ಟಲೆ ನಾವು ಮಾತಾಡ್ತಾನೆ ಇರ್ತೀವಿ. ಅವ್ರ ಸಮಯ ಇದೆಯೋ ಇಲ್ಲವೋ, ಅವ್ರ ಪೂಜೆಗೆ ಹೋಗ್ಬೇಕೋ ಬೇಡೋ ಏನೂ ಹೇಳದೆ ಮಾಡ್ತಾ ಇರ್ತೀವಿ. ಹೌದಾ? ಈ ಥರದ್ದು ನಡೆದಿದೆಯೋ ಇಲ್ವೋ? ನಡೆದಿದೆ ತಾನೆ? ಅದು ಕೂಡ ಕಳ್ಳತನ. ಅವ್ರ ಒಪ್ಪಿಗೆ ಇಲ್ಲದೆ ನಮ್ಗೆ ಯಾರಿಗಾದ್ರೂ ನಾವು ಫೋನ್ ಮಾಡಿದ್ರೆ ಫಸ್ಟು ನಾನು ಕೇಳೋದು 3, ನೀವು ಚೆನ್ನಾಗಿದ್ದೀರಾ? ಎರಡನೇದು, 2 ನಿಮಿಷ ನಿಮ್ಮ ಹತ್ರ ಮಾತಾಡಬಹುದು. ಫಸ್ಟ್ ಯು ಆಸ್ಕ್ ದ ಪರ್ಮಿಷನ್ ಆಫ್ ದಟ್ ಪರ್ಸನ್. ಅವ್ರು ಫ್ರೀ ಇರಲಿ, ಅವ್ನು ಗೊತ್ತು ಅವ್ನು ಯಾವಾಗೂ ಫ್ರೀ ಇರ್ತಾನೆ, ದಟ್ ಈಸ್ ಸೆಕೆಂಡರಿ. ಯು ಜಸ್ಟ್ ಆಸ್ಕ್ ದ ಪರ್ಮಿಷನ್. ಒಂದು 2 ನಿಮಿಷ ನಿಮ್ಮ ಜೊತೆ ಮಾತಾಡಬಹುದಾ? ಅದು 2 ನಿಮಿಷದ 20 ನಿಮಿಷ ಆಗ್ಬೋದು, ಗೊತ್ತಿಲ್ಲ. ಫಸ್ಟ್ ಯು ಸೀಕ್ ದ ಪರ್ಮಿಷನ್. ಮೊದಲು ಅನುಮತಿ ಕೇಳ್ರಿ. ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಸಮಯವನ್ನು ತಗೊಳ್ಳೋದಿದೆಯಲ್ಲ, ಅದು ಕೂಡ ಕಳ್ಳತನ. ಏಕೆಂತಂದರೆ ನೀವು ಹಣ ಕದ್ದರೆ ವಾಪಸ್ ಕೊಟ್ಬಿಡ್ಬೋದು. ನಿಂದು 1 ಲಕ್ಷ ತಗೊಂಡಿದ್ದೆ ತಗೊಂತ ಕೊಟ್ಬಿಡ್ಬೋದು. ಒಬ್ಬ ವ್ಯಕ್ತಿಯ ಜೀವನದ 1 ಗಂಟೆಯನ್ನು ನೀವು ತಗೊಂಡ್ರೆ ನೀವು ವಾಪಸ್ ಕೊಡೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಮುಗಿದೋಯ್ತು. ಅವನ ಆಯುಸ್ಸಲ್ಲಿ 1 ಗಂಟೆ ನಿಮಗೋಸ್ಕರ ಕೊಟ್ಟಂಗಾಯ್ತು. ಅದು ಏನು ಮಾಡಿದ್ರು ವಾಪಸ್ ಕೊಡಬರಲ್ಲ. ಅದು ಕೂಡ ಕಳ್ಳತನ.
ನೋಡಿ, ಆ ಒಂದು ಪದದ ವ್ಯಾಪ್ತಿ ಎಷ್ಟು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಅಂದರೆ ಅದ್ರ ಡೀಪರ್ ಮೀನಿಂಗ್ ಬರೀ ಒಂದು ಸಣ್ಣದಕ್ಕೆ ಅಷ್ಟೇ ಅಂತಲ್ಲ. ಮುಂದಿನ ಶೀಲ ಯಾವುದು? ಕೊಲ್ಲಬೇಡ. ಕೊಲ್ಲಬೇಡ ಅಂತಂದರೆ ಕೊಲ್ಲುವುದು ಅಂತಂದರೆ ನಾನಾ ಅರ್ಥಗಳಿದೆ. ವಧೆ ಮಾಡುವುದು, ಹತ್ಯೆ ಮಾಡುವುದು, ಸಾಯಿಸುವುದು, ಹೀಗೆ ಹಲವಾರು ಥರದ ಅರ್ಥ ಬರುತ್ತೆ. ಕೊಲ್ಲೋದ್ರಲ್ಲಿ ಎಷ್ಟು ಥರ ಇದೆ? ಇದು ಕ್ವಿಜ್ ಅಂತ ತಿಳ್ಕೊಳ್ರಿ. ಈಗ ಸುಮ್ಮನೆ ನಾನು ಹೇಳ್ತಾ ಹೋಗಿ ನೀವು ಕೇಳ್ತಾ ಹೋದರೆ ಈ 12:45 1 ಗಂಟೆ ಆಗ್ತಾ ಇದೆ, ಸ್ವಲ್ಪ ಐಬರ್ನೇಟಿಗೆ ಬಂದ್ಬಿಡ್ಬೋದು ನೀವು. ಹಾಗಾಗಿ ಮಧ್ಯೆ ಮಧ್ಯೆ ಕೇಳ್ತಾ ಇರ್ತೀನಿ. ಎಷ್ಟು ಥರ ಕೊಲ್ಬೋದು? ಚಾಕುವಿಂದ ಕೊಲ್ಬೋದು, ಚೂರಿಯಿಂದ ಕೊಲ್ಬೋದು, ಪಿಸ್ತೂಲಿಂದ ಕೊಲ್ಬೋದು, ಮಾತಿಂದ. ಎಸ್, ದೈಹಿಕವಾಗಿ, ಮಾನಸಿಕವಾಗಿ, ಕೃತಿ ರೂಪದಲ್ಲಿ ಈ 3 ಥರದ ಕೊಲೆಗಳನ್ನು ಮಾಡಿಬಿಡಪ್ಪ ಅಂತ ಹೇಳ್ತಾರೆ. ಕೊಲ್ಲಬೇಡ, ಕೊಲ್ಲಬೇಡ ಅಂತ ಹೇಳ್ತಾರೆ. ಈಗ ಈ ಒಂದು ಚಿತ್ರ ನೋಡಿದ್ರೆ ಬಹಳ ಮನ ಕಲಕಿದಂಥ ಚಿತ್ರ. ಒಂದು ಬೋಟು, ಆ ಬೋಟ್ನಲ್ಲಿ ಒಬ್ಬ ತಂದೆ, ಒಂದು 3 ಮಕ್ಕಳು. ಆ ತಂದೆ ನೀರಿಗೆ ಗಾಳವನ್ನು ಬಿಟ್ಟಿರ್ತಾನೆ. ಆ 3 ಮಕ್ಕಳು ಹೇಳ್ತಾ ಇರ್ತಾರೆ, ಅಪ್ಪ ನಮ್ಗೆ ಆಹಾರ ಬೇಕು ಅಂತ ಆ ಮಕ್ಕಳು ಹೇಳ್ತಾ ಇರ್ತಾರೆ. ಆ ನೀರೊಳಗೆ ಇದನ್ನು ಬಿಟ್ಟಿರ್ತಾನೆ, ಯಾವುದನ್ನ? ಗಾಳ. ಕೆಳಗಡೆ ಒಂದು 3 ಮೀನು ಹೋಗ್ತಾ ಇರುತ್ತೆ. ಒಂದು ದೊಡ್ಡ ತಾಯಿ ಮೀನು, ಅದ್ರ ಹಿಂದೆ ಸಣ್ಣ 3 ಮೀನು ಹೋಗ್ತಾ ಇರುತ್ತೆ. ಆ 3 ಮೀನು ಹೇಳ್ತಾ ಇರ್ತಾರೆ, ಅಮ್ಮ ನಮಗೆ ಆಹಾರ ಬೇಕು ಅಂತ. ಅದು ಒಂದು ಮನ ಕಲಕಿದ ಚಿತ್ರ. ಅದು ಮೇಲೆ ತಂದೆಗೆ ಮಕ್ಕಳು ಆಹಾರ ಬೇಕು ಅಂತಿರ್ತಾರೆ, ಅವನು ಅದಕ್ಕೋಸ್ಕರ ಗಾಳ ಹಾಕಿರ್ತಾನೆ. ಇಲ್ಲಿ ಆ ಮೀನುಗಳು ತಾಯಿ ಕೇಳ್ತಿರ್ತಾರೆ, ನಮಗೆ ಆಹಾರ ಬೇಕು ಅಂತ ಹೇಳಿ. ಸೊ ಯಾಕೆ ನಾವು ಆ ಥರ ಯೋಚನೆ ಮಾಡೋದಿಲ್ಲ? ಅದಕ್ಕೆ ಬಸವಣ್ಣವ್ರ ಒಂದು ವಚನದಲ್ಲಿ ಇದೆಯಲ್ಲ, ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಪ್ರಾಣಿಗಳ ಏನು ಮಾಡ್ತಾನೆ? ಕೊಂದು ತಂದು ನಲಿದೊಡೆ ಮನೆಯಲ್ಲಿ ಶಿಶುವೊಂದು ಸತ್ತೊಡೆ ಅದಕ್ಕೆ ಮರಗುವಂತೆ ಇದಕ್ಕೇಕೆ ಮರಗ? ತನ್ನ ಮನೇಲಿ ಒಂದು ಮಗು ಸತ್ತೋದಾಗ ಹೆಂಗೆ ಮರಗ್ತಾನೆ, ಹಾಗೆ ಆ ಪ್ರಾಣಿಗಳನ್ನು ಸಾಯಿಸಿದಾಗ ಅದ್ರ ತಂದೆದೋ ತಾಯಿದೋ ಅವರು ಮಕ್ಕಳುಗಳು ಹಿಂಗೆ ರೋಸ್ತೆ ಅಂತ ಅವನಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾರೆ. ಒಂದು ವಿಡಿಯೋ ಬಹುಶಃ ನನಗೆ ವಾಟ್ಸಪ್ಪಲ್ಲಿ ಬಂದಿತ್ತು, ಯೂಟ್ಯೂಬಲ್ಲೂ ಸಿಗುತ್ತೆ. ಘನಘೋರವಾದಂತಹ ವಿಡಿಯೋ ಅಂತ ಹೇಳ್ಬೋದು. ಚೈನಾದಲ್ಲಿ ಈಗಲೂ ನೀವು ಯೂಟ್ಯೂಬಲ್ಲಿ ಸಿಗ್ಬೋದು. ಈ ಮೀನುಗಳನ್ನು ತಾಳ್ತಾರೆ, ಅದನ್ನು ಸಂಪೂರ್ಣವಾಗಿ ಸಾಯಿಸೋದು ಇಲ್ಲ, ಅದು ಅರ್ಧ ಜೀವ ಮಾಡ್ತಾರೆ. ಅದು ವಿಲಿ ಒದ್ದಾಡ್ತಾ ಇರುತ್ತೆ. ಅದನ್ನು ಕುಯ್ದುಬಿಟ್ಟು ಆ ಹೊಟ್ಟೆ ಒಳಗಡೆಗೆ ಈ ಬಿಸಿ ಬಿಸಿ ಕಾದ ಎಣ್ಣೆ ಮಸಾಲೆ ಪದಾರ್ಥಗಳನ್ನ ಹಾಕಿ ಅದನ್ನು ತಂದು ಸರ್ವ್ ಮಾಡ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಗೊತ್ತಿಲ್ಲ ಅವ್ರು ಎಂಥ ಘನಘೋರ ನರಕಕ್ಕೆ ಹೋಗ್ತಾರೆ, ನಾನು ನಿಜವಾಗ್ಲೂ ಗೊತ್ತಿಲ್ಲ. ಸರ್ವ್ ಮಾಡ್ತಾರೆ. ಅದು ಜೀವ ಹೋಗೂ ಇರೋದಿಲ್ಲ, ಪೂರ್ತಿ ಬದುಕೋಕ್ಕೂ ಬಿಡಲ್ಲ. ಹೆಂಗೆ ಒಬ್ಬ ಮನುಷ್ಯನ ಹೊಟ್ಟೆಯನ್ನು ಪೂರ್ತಿ ಬಗೆದ್ಬಿಟ್ಟು ಕಾದ ಎಣ್ಣೆ ಅವನು ಹೊಟ್ಟೆಯೊಳಗೆ ಹಾಕಿ ಅವನು ಎಣ್ಣೆ ಒಳಗೆ ಖಾರದ ಪುಡಿ ಮಸಾಲೆ ಹಾಕಿ ಅವನನ್ನು ತಾಂಡೋಗಿ ಯಾವುದೋ ನರಭಕ್ಷಕರಿಗೆ ಮುಂದೆ ಇಟ್ಟರೆ ಹೆಂಗೆ ಫೀಲ್ ಆಗುತ್ತೆ? ಆ ಪ್ರಾಣಿಗೂ ಹಂಗೆ ಫೀಲ್ ಆಗೋದಿಲ್ಲ. ಅಂದರೆ ತನ್ನಂತೆ ಇನ್ನೊಬ್ಬರನ್ನ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಕೊಲ್ಲಬೇಡ್ರಿ ಅಂತ ಅದಕ್ಕೆ ಬಸವಣ್ಣವರು ಆ ವಚನದ ಮೂಲಕ ಹೇಳ್ತಾರೆ, ಕೊಲ್ಲಬೇಡ. ಮತ್ತೇನಿದೆ? ಕೊಲ್ಲಬೇಡದಲ್ಲೇ ಇನ್ನೊಂದು ಫಾರ್ವರ್ಡ್ ಇದೆ ಮುಂದೆ. ಮಾನಸಿಕವಾಗಿ ಇನ್ನೊಬ್ಬರಿಗೆ ನೋಯುವ ಹಾಗೆ, ಇನ್ನೊಬ್ಬರಿಗೆ ಚುಚ್ಚು ಮಾತಾಡೋ ಹಾಗೆ, ಇನ್ನೊಬ್ಬರಿಗೆ ಹೇಳ್ತಾರಲ್ಲ ಚುಚ್ಚಿ ನನ್ನ ಮನಸ್ಸನ್ನು ಕೊಂದುಬಿಟ್ಟ ಅಂತ. ಇನ್ನೊಂದು ಆಡುಭಾಷೆಯಲ್ಲಿ ಹೇಳ್ತಾರಲ್ಲ, ನನ್ನ ಮಾತಿನಲ್ಲೇ ಕೊಂದುಬಿಟ್ಟ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಮಾನಸಿಕವಾಗಿ ಆಗಿರಲಿ, ದೈಹಿಕವಾಗಿ ಆಗಿರಲಿ, ಯಾವತ್ತೂ ಯಾರನ್ನು ನೋಯಿಸಬೇಡ್ರಿ ಅಂತ ಹೇಳ್ತಾರೆ. ಸೊ ಒಂದು ಕೃತಿ ಮೂಲಕ ಅಂದರೆ ತೇಜೋವಧೆ ಮಾಡ್ತಾರೆ. ಎಷ್ಟೋ ಜನ ಬರವಣಿಗೆಯ ಮೂಲಕನೋ ಅಥವಾ ವಿಡಿಯೋಗಳು ಮಾಡೋ ಮೂಲಕನೋ ತುಂಬ ಫೇಕಾಗಿ ಮಾಡಿಬಿಟ್ಟು ತೇಜೋವಧೆ ಮಾಡ್ತಾರೆ. ಇನ್ನೊಬ್ಬರ ಅವರ ಒಂದು ಕೀರ್ತಿಯನ್ನು ಹತ್ಯೆಗೊಳಿಸ್ತಾರೆ. ಅದು ಕೂಡ ಕೊಲೆಗೆ ಸಮ ಅಂತ ಹೇಳ್ತಾರೆ. ಈಗ ಒಂದು ಈ ಕರ್ಮ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ಏನಂತ ಹೇಳಿದ್ರೆ ಈ ಪ್ರಾಣಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ. ಆ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಯಾರು ಪ್ರಾಣಿ ಹತ್ಯೆಯನ್ನು ಮಾಡ್ತಾ ಇರ್ತಾರೆ ನಿರಂತರವಾಗಿ, ಈ ಬುಚರ್ಸ್ ಅಂದರೆ ಈ ಕಸಾಯಿ ಖಾನೆ ಆಗಿರ್ಬೋದು ಅಥವಾ ಕೋಳಿ ಮತ್ತೊಂದು ಎಲ್ಲ ಕಟ್ ಮಾಡ್ತಾರಲ್ಲ ಆಗಿರ್ಬೋದು, ಅಂಥವರು ಮುಂದಿನ ಜನ್ಮದಲ್ಲಿ ಅಲ್ಪಾಯುಷಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತ ಹೇಳುತ್ತೆ ಅಲ್ಪಾಯುಷಿ. ಯಾಕೆಂದರೆ ಒಂದು ಜೀವಿಯ ಆಯಸ್ಸು ಇರುವಾಗಲೇ ಅದನ್ನು ಹತಗೊಳಿಸ್ತಾ ಕೆಲಸ ಈತ ಮಾಡ್ತಾ ಇರುವಾಗ ಮುಂದಿನ ಜೀವನದಲ್ಲಿ ಅವನು ಅಲ್ಪಾಯುಷಿಯಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಮತ್ತು ಯಾರು ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರಲ್ಲ, ಈ ಸರ್ಕಸಲ್ಲಿ ಪಳಗಿಸೋರು, ಮನೆ ಹತ್ರ ಮೊದಲೆಲ್ಲ ಕರಡಿ ಕುಣಿಸ್ಕೊಳ್ತಾ ಬರೋರು, ಮತ್ತು ಈ ಮಾವುತ ಆನೆಯನ್ನು ಪಳಗಿಸೋಂಥವ್ರು, ಯಾರು ಪ್ರಾಣಿಗಳಿಗೆ ದೈಹಿಕವಾಗಿ ಹಿಂಸೆ ಕೊಡ್ತಾರಲ್ಲ ಅವರು ಮುಂದಿನ ಜನ್ಮದಲ್ಲಿ ರೋಗಿಷ್ಠನಾಗಿ ಹುಟ್ಟುತ್ತಾನೆ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ.
ಯಾಕೆಂದರೆ ಒಂದು ಪ್ರಾಣಿಯ ದೇಹವನ್ನು ನಿನಗೆ ಬೇಕು ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ಚಾವಟಿಯಿಂದ ಹೊಡೆಯೋದು, ಚೂಪಾದ ಇದರಿಂದ ಚುಚ್ಚುವಂಥದ್ದು, ಇದನ್ನೆಲ್ಲ ಮಾಡಿ ಹಿಂಸೆ ಕೊಟ್ಟಿರ್ತೀಯಲ್ಲ, ಆ ಹಿಂಸೆಯನ್ನು ನೀನು ಅನುಭವಿಸಲೇಬೇಕು. ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಈ ಎಲ್ಲ ಕರ್ಮ ಸಿದ್ಧಾಂತ ಈ ಎಲ್ಲ ಅಂಶಗಳನ್ನ ಒಳಗೊಂಡು ಹೇಳ್ತಾರೆ ಕೊಲ್ಲಬೇಡ ಅಂತ ಹೇಳ್ತಾರೆ. ಜೊತೆಗೆ ಮಾನಸಿಕವಾಗಿ ಕೂಡ ಯಾರನ್ನು ಕೂಡ ನೋಯಿಸಬೇಡ. ನಿನಗೆ ಗೊತ್ತಿಲ್ಲದೆ ಯಾವುದೇ ವಿಚಾರ ಅಂದರೆ ಇನ್ನೊಬ್ಬರ ತೇಜೋವಧೆ ಮಾಡಬೇಡ. ನಿನಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲದೆ ಇನ್ನೊಬ್ಬರ ತೇಜೋವಧೆ ಮಾಡಬೇಡ ಅಂತ ಹೇಳ್ತಾರೆ. ಅದು ನಿಜವಾಗ ನಡೆದ ಘಟನೆನೋ ಜಾನಪದವೋ ಗೊತ್ತಿಲ್ಲ, ಆದರೆ ಅದರ ಹಿಂದಿರ್ತಕ್ಕಂಥ ಸತ್ಯ ಮಾತ್ರ ಬಹಳ ಚೆನ್ನಾಗಿದೆ. ಒಂದು ರಾಜ್ಯ, ಆ ರಾಜ್ಯದ ರಾಜನಿಗೆ ಅವನೊಂದು ಪ್ರತೀತಿ ನಡೆಸ್ಕೊಂಡು ಬಂದಿರ್ತಾನೆ. ಏನಂದರೆ ಪ್ರತಿ ದಿವಸ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸ ಬ್ರಾಹ್ಮಣರಿಗೆ ಪ್ರತಿ ದಿವಸ ಊಟದ ವ್ಯವಸ್ಥೆ ಮಾಡಿರ್ತಾನೆ. ಪ್ರತಿ ದಿವಸ ಒಂದು ಊಟದ ವ್ಯವಸ್ಥೆ. ಒಂದು ದಿವಸ ಏನಾಗುತ್ತೆ, ಆ ಊಟದ ವ್ಯವಸ್ಥೆ ನಡೀತಾ ಇರೋ ಅಡುಗೆ ಮಾಡೋ ಪಾಕಶಾಲೆಯ ಮೇಲ್ಗಡೆಗೆ ಒಂದು ಹಾವನ್ನು ತೊಗೊಂಡೋಗ್ತಾ ಇರುತ್ತೆ. ಅದು ಹಾವು ಸತ್ತೋಗಿರುತ್ತೆ. ಆ ಹಾವಿನ ಬಾಯಿಂದ ಒಂದು ವಿಷ ಈ ಪಾತ್ರೆ ಒಳಗೆ ಬೀಳುತ್ತೆ. ಅಡುಗೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ, ಅವ್ರಿಗೆ ಖಂಡಿತ ಗಮನಕ್ಕೆ ಬಂದಿರಲ್ಲ. ಅದು ಗೊತ್ತಿಲ್ಲದೆ ಬಡಿಸಿ ಎಲ್ಲ ಆಗಿಬಿಡುತ್ತೆ. ಅದು ತಿಂದಂಥ ಅಷ್ಟೂ ಬ್ರಾಹ್ಮಣರು ಪ್ರಾಣ ಬಿಟ್ಟುಬಿಡ್ತಾರೆ, ಸತ್ತೋಗ್ತಾರೆ. ಇದೆಲ್ಲ ಮುಗಿಯುತ್ತೆ. ಮೇಲ್ಗಡೆ ಇವನು ಯಮಧರ್ಮನ ಕಿಂಕರ ಇರ್ತಾನಲ್ಲ, ಚಿತ್ರಗುಪ್ತನಿಗೆ ತಲೆನೋವಾಗುತ್ತೆ. ಈ ಪಾಪವನ್ನು ಯಾರ ಅಕೌಂಟ್ಗೆ ಹಾಕ್ಲಿ ನಾನು ಅಂತ ಯಮನ ಹತ್ರ ಹೋಗ್ತಾನೆ. ಇವನು ಬಹಳ ಕಗ್ಗಂಟಾಗ್ಬಿಟ್ಟಿದೆ, ನನಗೆ ಇದೊಂದು ಬಗೆಹರಿಸೋಕ್ಕಾಗ್ತಾ ಇಲ್ಲ ಅಂತ. ಏನು ಚಿತ್ರಗುಪ್ತರೆ ಅಂತ ನೋಡಿ, ಹಿಂಗಿತ್ತಿರ ಎಲ್ಲ ನಡೆದಿದೆ ಇನ್ಸಿಡೆಂಟು. ಹಾವು ಸತ್ತೋಗಿದೆ, ಹಾಗಾಗಿ ಹಾವಿನ ಅಕೌಂಟಿಗೆ ಹಾಕಕ್ಕೆ ಬರಲ್ಲ. ಹದ್ದಿಗೆ ಕೆಳಗಡೆ ಪಾಕಶಾಲೆ ನಡೀತಾ ಇದೆ, ಸಾಯಿಸಬೇಕು ಅಂತ ಹದ್ದಿನ ಇಂಟೆನ್ಷನ್ ಇಲ್ಲ. ಹದ್ದಿನ ಅಕೌಂಟಿಗೂ ಈ ಪಾಪವನ್ನು ಹಾಕಕ್ಕೆ ಬರ್ತಾ ಇಲ್ಲ. ಇನ್ನು ರಾಜನ ಅಕೌಂಟಿಗೆ ಹಾಕೋಣ ಅಂತಂದರೆ, ರಾಜ ಇದಿಷ್ಟು ನಡೆಸ್ತಾ ಇದ್ದದ್ದು ಒಂದು ಸದುದ್ದೇಶದಿಂದ ನಡೆಸ್ತಾ ಇದ್ದಾನೆ ಬಿಟ್ಟರೆ ಅವನಿಗೆ ದುರುದ್ದೇಶ ಇಲ್ಲ. ಹಾಗಾಗಿ ಈ ಪಾಪವನ್ನು ರಾಜನ ಅಕೌಂಟಿಗೂ ಹಾಕಕ್ಕೆ ಬರ್ತಾ ಇಲ್ಲ. ಹೋಗ್ಲಿ ಅಡಿಗೆಯವ್ರ ಅಕೌಂಟಿಗೆ ಹಾಕೋಣ ಅಂತಂದರೆ, ಅಡಿಗೆಯವರಿಗೆ ಗೊತ್ತಿದ್ದು ವಿಷ ಬಿದ್ದಿದೆ ಅಂತ ಗೊತ್ತಿದ್ದು ಬಡಿಸಿದ್ರೆ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದೆ. ಪಾಪ ಅವರಿಗೆ ಗೊತ್ತೇ ಇಲ್ಲ, ಅವ್ರ ಅಕೌಂಟ್ಗೂ ಹಾಕೋಕ್ಕಾಗಲ್ಲ. ಬಟ್ ಕ್ರಿಯೆ ನಡೆದುಬಿಟ್ಟಿದೆ. ಈ ಕ್ರಿಯೆ ನಡೆದ ಮೇಲೆ ಜಮಾ ಬಂದು ಖರ್ಚು ಮಾಡಲೇಬೇಕು. ನಾವು ಯಾವುದಕ್ಕಾರ ಹಾಕಬೇಕು, ಇದು ಯಾರಿಗೂ ಹಾಕೋಕ್ಕಾಗ್ತಾ ಇಲ್ಲ, ಇದು ಹೆಂಗೆ ಬಗೆಹರಿಸೋದು ಅಂತ ಕೇಳ್ತಾನೆ ಯಮನಿಗೆ. ಅದಕ್ಕೆ ಯಮಧರ್ಮ ಅಂತಾನೆ, ಸ್ವಲ್ಪ ದಿವಸ ಕಾಯಿರಿ ಚಿತ್ರಗುಪ್ತರೆ, ನೋಡ್ತಾರೆ ಸ್ವಲ್ಪ ದಿವಸ ಕಾಯಿರಿ, ಪೆಂಡಿಂಗ್ ಇಡ್ರಿ ಕೇಸ್ನ ಅಂತ. ಆಯಿತು ಅಂತ ಸ್ವಲ್ಪ ದಿವಸ ಆಗುತ್ತೆ. ಪಕ್ಕದ ರಾಜ್ಯದಿಂದ ಒಂದಿಷ್ಟು ಜನ ಈ ಪುರೋಹಿತರುಗಳು ಈ ರಾಜ್ಯಕ್ಕೆ ಬರ್ತಾರೆ. ಬಂದಲ್ಲೊಬ್ಳು ಹೂ ಮಾರೋಳು ಹೂ ಕಟ್ತಾ ಕೂತಿರ್ತಾಳೆ. ಬಂದು ಕೇಳ್ತಾರೆ, ತಾಯಿ ಅರಮನೆಗೆ ಹೋಗೋ ದಾರಿ ಹೆಂಗೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಮುಂದೆ ಹೋಗಿ ಹಿಂಗೆ ಹೋಗಿ ಅರಮನೆ ಸಿಗುತ್ತೆ. ಆಮೇಲೆ ಕೇಳ್ತಾರೆ, ಏನಕ್ಕೆ ಬಂದಿದ್ದೀರಾ ಅಂತ. ಏನಿಲ್ಲ, ಈ ರಾಜ್ಯದಲ್ಲಿ ಪುರೋಹಿತರು ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಆಗಿದೆ, ಯಾರೂ ಇಲ್ಲ ಅಂಥೇಳಿ ನಮ್ಮನ್ನು ಪಕ್ಕದ ರಾಜ್ಯದಿಂದ ರಾಜರು ಬರ ಕೇಳಿದ್ದಾರೆ, ಹಾಗಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಅವಾಗ ಅಂತಾಳೆ, ಸ್ವಾಮಿ ಬರ್ರಿ ಇಲ್ಲಿ, ಯಾವ ಕಾರಣಕ್ಕೂ ಹೋಗ್ಬೇಡ್ರಿ, ರಾಜ ಒಳ್ಳೆಯವನಲ್ಲ, ಬ್ರಾಹ್ಮಣರನ್ನೆಲ್ಲ ವಿಷ ಹಾಕಿಕೊಳ್ತಾನೆ ಅಂತ. ಯಮಧರ್ಮ ಅಂತ ತಕ್ಷಣ ಚಿತ್ರಗುಪ್ತ ಇವಳ ಅಕೌಂಟಿಗೆ ಹಾಕ್ರಿ ಅದಿಷ್ಟು ಪಾಪ, ಇವಳ ಅಕೌಂಟಿಗೆ ಹಾಕಿರೋದಿಷ್ಟು ಪಾಪನ ಇವಳ ಅಕೌಂಟಿಗೆ. ಯಾಕೆ ಅಂದರೆ ಪೂರ್ವಾಪರ ಯೋಚನೆ ಮಾಡಿದೆ, ಸತ್ಯಾಸತ್ಯತೆ ಅರಿದೆ. ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡ್ದಲ್ಲ, ಅಷ್ಟೂ ಬ್ರಾಹ್ಮಣರು ಸತ್ತ ಪಾಪ ಅವಳ ಅಕೌಂಟ್. ಇನ್ನು ನಮ್ಮ ಕೇಸ್ ಏನೋ ನಾನು ಬಿಡಿಸಿ ಹೇಳೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಆಡಬೇಕಾದ್ರೆ ಭಾಳ ಎಚ್ಚರವಾಗಿರಬೇಕು. ಸೊ ಇದು ಕೂಡ ಅಂದರೆ ಇನ್ನೊಬ್ಬರ ತೇಜೋವಧೆ ಮಾಡಬೇಡ ಅಂತ ಹೇಳ್ತಾರೆ. ಮುಂದಿಂದು ಹುಸಿಯ ನುಡಿಯಲ್ಲೂ ಬೇಡ. 5 ನಿಮಿಷ. ಓಕೆ, ಹುಸಿಯ ನುಡಿಯಲ್ಲೂ ಬೇಡ. ಹುಸಿ ಅಂತಂದರೆ ಸುಳ್ಳು ಅಂತ. ಸುಳ್ಳು ಸತ್ಯವಲ್ಲದ್ದು, ಕಪೋಲ ಕಲ್ಪಿತವಾದದ್ದು, ಅಥವಾ ನಾವೇ ಭ್ರಮೆಯನ್ನು ಸೃಷ್ಟಿ ಮಾಡ್ಕೊಂಡಿರೋವಂಥದ್ದು ಅಂತ. ಸುಳ್ಳು, ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾನೆ ಅಂತಂದರೆ, ಮನೋವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತಲ್ಲ ಅಂತಹ ಮನುಷ್ಯ ಸುಳ್ಳು ಹೇಳ್ತಾನೆ. ನಿಜವಾಗಿಯೂ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡಿ. ಸುಳ್ಳು ಮನುಷ್ಯ 3 ಕಾರಣಕ್ಕೆ ಹೇಳ್ತಾನೆ ಸುಳ್ಳು. ಒಂದು, ತನ್ನನ್ನು ವೈಭವೀಕರಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾನೆ, ಹೌದಾ? ಇನ್ನೊಂದು, ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾನೆ, ಹೌದಾ? 3ನೇದು, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಸುಳ್ಳು ಹೇಳ್ತಾನೆ, ಹೌದಾ? ನೀವು ಹಂಗಿದ್ದೀರಾ ಹಿಂಗಿದ್ದೀರಾ ಏನೋ ಒಂದು ಒಟ್ಟು ಇನ್ನೊಬ್ಬರು ಮೆಸೇಜ್. ಈ 3 ಹಂತದಲ್ಲೂ ಸುಳ್ಳು ಹೇಳ್ತಾನೆ. ಈ 3 ಹಂತ ಸತ್ಯವಾಗಿದ್ದರೆ ಅದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಿಜವಾಗಿ ಇಲ್ಲದಿದ್ದರೂ ಕೂಡ ಕಲ್ಪನೆ ಮಾಡಿಕೊಂಡು ಹೇಳೋದಿದೆಯಲ್ಲ, ದಟ್ ಈಸ್ ವಾಟ್. ಅದಕ್ಕೆ ಹೇಳ್ತಾರೆ, ಇದನ್ನು ವೈಭವೀಕರಣ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಹೇಳ್ತಾರಲ್ಲ, ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತಲ್ಲ ಅಂತ. ಅದಕ್ಕೆ ಬಸವಣ್ಣವರು ಒಂದು ವಚನ ಇದೆಯಲ್ಲ,
ಮರ್ತ್ಯಲೋಕ ಸತ್ಯಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರಣ್ಣ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಷ್ಟು 4 ಸಾಲು, 4. ಮತ್ತು ಅಲ್ಲೊಂದಿದೆ, ಇಲ್ಲೊಂದಿದೆ, ಅಂದರೆ ಸತ್ಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಅಷ್ಟೇ, ಇಷ್ಟೇ ಸಿಂಪಲ್ಲು. ಅಂದರೆ ಎಷ್ಟು ಅಂದರೆ ಸತ್ಯ ಹೇಳೋದಕ್ಕೂ ಒಂದು ಧೈರ್ಯ ಬೇಕು, ಒಂದು ಅಧಿಕಾರಿಗೆ ಬೇಕು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಅಷ್ಟು ಸುಮ್ಮನೆ ಮಾತಲ್ಲ. ಏಕೆಂದರೆ ನಾವು ನಿರ್ಧಾರ ಮಾಡಿರ್ತೀವಿ, ಯಾವುದೋ ಸಂದರ್ಭ ಬರುತ್ತೆ ಹೇಳಿಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಯಾರು ಅದನ್ನು ಅಳವಡಿಸ್ಕೊಂಡು ಧೈರ್ಯವಾಗಿ ಪ್ರತಿ ಹಂತದಲ್ಲೂ ಕೂಡ ಸತ್ಯವನ್ನು ಹೇಳ್ತಾ ಇರ್ತಾನಲ್ಲ, ಅವನು ಎಂದೂ ತಪ್ಪು ಮಾಡೋದಿಲ್ಲ. ಏಕೆಂದರೆ ಯಾರು ಸುಳ್ಳು ಹೇಳ್ತಾರಲ್ಲ ಅವನಿಗೊಂದು ಎಸ್ಕೇಪಿಸಮ್ ಇರುತ್ತೆ. ಹೆಂಗೋ ತಪ್ಪು ಮಾಡಿದ್ರು ಪರವಾಗಿಲ್ಲ, ಸುಳ್ಳು ಹೇಳಿ ಹೆಂಗೋ ಇದನ್ನು ಮ್ಯಾನೇಜ್ ಮಾಡಿಬಿಡೋಣ ಅಂತ. ನಾನು ಸುಳ್ಳೇ ಹೇಳೋದಿಲ್ಲಪ್ಪ ಅಂತ ನೀವು ನಿರ್ಧಾರ ಮಾಡಿದ್ರೆ ನೀವು ಜೀವನದಲ್ಲಿ ಯಾವ ಕಾರಣಕ್ಕಾದ್ರೂ ತಪ್ಪು ಮಾಡ್ತೀರಾ? ಇಲ್ಲ. ತಪ್ಪು ಮಾಡಿದ್ರೆ ಒಪ್ಕೋಬೇಕಾಗತ್ತೆ, ಹೌದು ತಾನೇ? ಈ ಸೂಕ್ಷ್ಮತೆಯ ಅರಿತುಕೊಂಡೇ ಬಸವಣ್ಣನವರು ಹೇಳಿದ್ದು ಹುಸಿಯ ನುಡಿಯಬೇಡಿ. ಯಾಕೆಂದರೆ ಇವೆಲ್ಲ ಮನೋವಿಕಾರಗಳು. ನಾವು ಧ್ಯಾನ ಕೂತಾಗ ಮೇಲ್ ಬರುವಂಥದ್ದು ಯಾವ್ದು ಹೇಳ್ರಿ? ಮೋಸ, ವಂಚನೆ. ನಾವೇನಾದ್ರು ಮಾಡಿದರೆ ಮೋಸ, ವಂಚನೆ ಮಾಡಿದರೆ, ಸುಳ್ಳು ಹೇಳಿದರೆ ಇವೆಲ್ಲವೂ ಫಸ್ಟು ಪಿಕ್ಚರ್ ಬರುತ್ತೆ. ಅದು ನಾವು ನೋಡಬೇಕು, ನಾವು ಬೇರೆಯವ್ರಿಗೆ ಹೇಳಲ್ಲ, ಅದು ಬೇರೆ ವಿಚಾರ. ಫಸ್ಟ್ ಅವೆಲ್ಲವೂ ಬರ್ತವೆ, ಮುಖ್ಯವಾಹಿನಿಗೆ ಬರುತ್ತೆ. ಅದೆಲ್ಲ ಮುಗಿದ ಮೇಲೆ ನಾವು ಒಳಗೆ ಹೋಗಕ್ಕೆ ಸಾಧ್ಯ. ಬರೀ ಇದರಿಂದನೇ ನೀವು ನಮ್ಮ ಮನಸ್ಸನ್ನು ತುಂಬಿದರೆ, ಇದ್ರೊಳಗಡೆಯಿಂದನೇ ನಮ್ಮ ಮನಸ್ಸು ತುಂಬಿದ್ರೆ ಈ ಮನೋವಿಕಾರಗಳು ಕ್ಲೀನ್ ಮಾಡೋದೇ ಇಡೀ ಜನ್ಮ. ಆದರೆ ಈ ಚಿತ್ತಶುದ್ಧಿ ಯಾವಾಗುತ್ತೆ? ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಕ್ಲೀನ್ ಮಾಡೋದು ಸೆಕೆಂಡ್ರಿ. ಕೊಳೆ ಆಗದ ರೀತಿಯಾಗಿ ನೋಡ್ಕೊಳ್ಬೇಕು, ಆ ಮಲಿನತೆ ತುಂಬದೇ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಸವಣ್ಣವ್ರು ಏನು ಹೇಳಿದ್ರು? ಹುಸಿಯ ನುಡಿಯಲ್ಲೂ ಬೇಡ ಅಂತ. ನನಗೆ ಹಿಮಾಲಯ ಮಹಾತ್ಮರ ಸನ್ನಿಧಿ ಪುಸ್ತಕದ ಒಂದು ಸನ್ನಿವೇಶ ನೆನಪ. ಸ್ವಾಮಿ ರಾಮ್ ಅವರು ಬರೆದ ಒಂದು ಪುಸ್ತಕದ ನಿಜವಾದ ನಡೆದಂಥ ಒಂದು ಘಟನೆ ಭಾಳ ಚೆನ್ನಾಗಿದೆ. ಅವ್ರ ಗುರುಗಳು ಒಂದು ದಿವಸ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ರೈಲ್ ಹತ್ತೋಕ್ಕೆ, ಹರಿವಾರದ ಹತ್ರ ರೈಲ್ ಹತ್ತಲಿಕ್ಕೆ ಅಂತ ಹೋಗಿರ್ತಾರೆ. ಅವಾಗ ಸ್ಟೇಷನ್ ಮಾಸ್ಟರ್ ಓಡ್ ಬಂದು ಅವ್ರ ಗುರುಗಳು ಭಾಳ ಖ್ಯಾತಿ ಹೊಂದದಂಥ ಗುರುಗಳವರು ಬಂದು ಈ ಸ್ವಾಮಿ ರಾಮ್ ಅವ್ರಿಗೆ ಕೇಳ್ತಾನೆ, ಗುರುಗಳು ಏನಾದರೂ ದೀಕ್ಷೆ ಕೊಡ್ತಾರಾ? ನಾನು ಪಾಲಿಸ್ತೀನಿ, ಏನಾದ್ರು ಒಂದು ಅನುಗ್ರಹ ಮಾಡಲಿ, ಒಂದು ದೀಕ್ಷೆ ಕೊಡಲಿ ಅಂತ ಕೇಳಿದಾಗ ಅವ್ರು ಹೋಗಿ ಕೇಳ್ತಾರೆ, ನೋಡ್ರಿ ಒಂದು ದೀಕ್ಷೆ ಕೇಳ್ತಾ ಇದ್ದಾನೆ ಹೆಂಗೆ ಅಂತ. ಸರಿಯಪ್ಪ ನೀನೇ ಕೊಡು ಅಂತ ಸ್ವಾಮಿ ರಾಮಂಗೆ ಅಂತಾರೆ. ನಾನೇ ಮೊದಲೇ ದಿಕ್ಕು ತಪ್ಪದವನು, ನಾನು ಅವ್ರಿಗೆ ದಿಕ್ಕು ತಪ್ಪಿಸೋದು ಬೇಡ, ನೀವೇ ದೀಕ್ಷೆ ಕೊಡ್ರಿ ಅಂತಂದ. ಗುರುಗಳು ಕರೆದು ಒಂದು ಮಾತು ಹೇಳ್ತಾರೆ ಸ್ಟೇಷನ್ ಮಾಸ್ಟ್ರಿಗೆ, ಏನೂ ಇಲ್ಲಪ್ಪ, ಮುಂದಿನ 3 ತಿಂಗಳು 3 ತಿಂಗಳು ನೀನು ಸತ್ಯ ಹೇಳಬೇಕು, ಯಾವ ಕಾರಣಕ್ಕೂ ಸುಳ್ಳು ಹೇಳ್ಕೊಡ್ದು, ಇದೇ ನಾನು ಕೊಡ್ತಾ ಇರೋ ದೀಕ್ಷೆ, ಇದನ್ನು ಫಾಲೋ ಮಾಡು ಅಂತ ಹೇಳ್ತಾರೆ. ಅವತ್ತಿನ ಕಾಲಕ್ಕೆ, ಏನು ಬ್ರಿಟಿಷರಿದ್ದ ಕಾಲ, ಇದು ನಿಜವಾಗಿ ನಡೆದಂಥ ಘಟನೆ. ಬ್ರಿಟಿಷರಿದ್ದ ಕಾಲ, ಅವತ್ತಿನ ಕಾಲಕ್ಕೆ ರೈಲ್ವೆ ಇಲಾಖೆಯಲ್ಲಿ ಲಂಚ ಹೈಯೆಸ್ಟ್ ಲೆವೆಲ್ ಇತ್ತು. ಬಟ್ ಬ್ರಿಟಿಷರಿದ್ದರೂ ಕೂಡ ಅಪ್ರಾಮಾಣಿಕರಿದ್ದರು, ಸುಳ್ಳುಗಾರರಿದ್ದರು, ಇದೆಲ್ಲದೂ ಇದ್ರು. ಇವನು ಕೂಡ ಕೆಲಸ ಮಾಡ್ತಾ ಇದ್ದ. ಈಗ ದೀಕ್ಷೆ ತೊಗೊಂಬಿಟ್ಟಿದ್ದಾನೆ. ಇನ್ಮೇಲೆ ಅವ್ನು ಸುಳ್ಳು ಹೇಳಂಗಿಲ್ಲ, ಲಂಚ ತೊಗೊಳಂಗಿಲ್ಲ, ಮೋಸ ಮಾಡೋಂಗಿಲ್ಲ, ದೀಕ್ಷೆ ತೊಗೊಂಡಿದ್ದಾನೆ. ಈ ದೀಕ್ಷೆ ತಗೊಂಡು 10 ದಿವಸಕ್ಕೆ ಒಂದು ಎನ್ಕ್ವೈರಿ ಕಮಿಟಿ ಬರುತ್ತೆ. ಎಲ್ಲ ಕಡೆಗೆ ಬಂದಂಗೆ ಇಲ್ಲೂ ಎನ್ಕ್ವೈರಿ ಕಮಿಟಿ ಬರುತ್ತೆ. ಬಂದಾಗ ಇವನು ಒಪ್ಕೊಳ್ತಾನೆ. ಕೇಳಿದಾಗ, ಹೌದು ನಾನು ಈಗ ಸುಳ್ಳು ಹೇಳಂಗಿಲ್ವಲ್ಲ, ದೀಕ್ಷೆ ತೊಗೊಂಡಿದ್ದೇನೆ, ಹೌದು ನಾನು ಲಂಚ ತೊಗೊಂಡಿದ್ದೆ, ನಾನು ಇಂಥದ್ದು ಮಾಡಿದ್ದೆ, ನಾನು ಮೋಸ ಮಾಡಿದ್ದೆ, ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಹಿಂಗೆ ಮಾಡಿದ್ದೆ, ಯಾರ್ಯಾರು ಮಾಡಿದ್ರು ಇನ್ನೊಂದು 12 ಜನ ಎಲ್ಲರ ಹೆಸರು ಹೇಳ್ಬಿಡ್ತಾರೆ. ಸರಿ ತೆಗೆದು ಎಲ್ಲರನ್ನೂ ಕೂಡ ಜೈಲಿಗೆ ಸೇರಿಸ್ಬಿಡ್ತಾರೆ. ಎಷ್ಟು ದೀಕ್ಷೆ ತಗೊಂಡು 12 ದಿವಸ ಆಗಿದೆ, ಕೆಲಸ ಹೋಯ್ತು, ಜೈಲಲ್ಲಿದ್ದಾನೆ ಈಗ. ಗುರುಗಳಲ್ಲಿ ನರ್ಮದಾ ನದಿ ತೀರದಲ್ಲಿ ಒಂದು ಮರಳಿನ ಮೇಲೆ ಮಲಗಿರ್ತಾರೆ, ಎದ್ದು ಜೋರಾಗಿ ನಗ್ತಾ ಇರ್ತಾರೆ. ಯಾಕೆ ಅಂತ ಕೇಳ್ತಾರೆ. ಅವತ್ತು ನಾವು ಒಬ್ಬರಿಗೆ ದೀಕ್ಷೆ ಕೊಟ್ಟವಲ್ಲೋ ರೈಲ್ವೆ ಸ್ಟೇಷನಲ್ಲಿ, ಈಗ ಅವನು ಎಲ್ಲಿದ್ದಾನೆ ಗೊತ್ತಾ? ಜೈಲಲ್ಲಿದ್ದಾನೆ ಅಂತ ಜೋರಾಗಿ ನಗ್ತಾರೆ. ಇವ್ರು ಕೇಳ್ತಾರೆ, ಅಲ್ಲ ಅವ್ನು ಜೈಲಲ್ಲಿದ್ದಾನೆ, ನೀವು ದೀಕ್ಷೆ ಕೊಟ್ಟು ನಗ್ತಿರಲ್ಲ ನೀವು ಅಂತಾರೆ. ನಾನು ನಗ್ತಿರೋದು ಅವನ ಪರಿಸ್ಥಿತಿಗಲ್ಲ, ಈ ಹುಚ್ಚು ಜನ ಅದನ್ನು ಅರ್ಥ ಮಾಡ್ಕೊಳ್ದೆ ಅವ್ನು ಎಂಥ ಪರಿಸ್ಥಿತಿ ತಂದಿದ್ದಾರಲ್ಲ, ಇಂಥ ಜನರ ಮಧ್ಯೆ ಬದುಕ್ತಾ ಇದ್ದಾನೆ ಅಂತ ನಗು ಬರ್ತಾ ಇದೆ, ನೋಡೋಣ ತಗೋ ಏನಾಗುತ್ತೆ ಅಂತ ಹೇಳ್ತಾರೆ. 12 ಜೈಲಿಗೆ ಹೋದ, ಎಲ್ಲ ಆಯಿತು. ಅವನ ಹೆಂಡತಿ ಮಕ್ಕಳು ಓಡೋಡಿ ಬರ್ತಾರೆ, ನಿನ್ನ ಕೆಲಸನೂ ಹೋಯ್ತು, ನೀನು ಜೈಲಿಗೂ ಹೋಗಿದ್ಯಾ, ನೀನು ಬಂದಮೇಲೂ ನಿನ್ಗೆ ಇನ್ನೇನು ಕೆಲಸ ಕೊಡಲ್ಲ, ನಿನ್ನ ಜೊತೆಗಿದ್ದೇನು ಪ್ರಯೋಜನ ಇಲ್ಲ ಅಂತ ಅವನ ಹೆಂಡತಿ ಮಕ್ಕಳು ಕೂಡ ಅವ್ನು ಬಿಟ್ಟು ಹೋಗ್ತಾರೆ. ಸ್ಪರ್ಶ ಮಾತ್ರದಿಂದ ತರೆಗೆಲೆ ಉರುಳಿದಂತೆ ಅವನ ಜೀವನ, ಕೆಲಸ ಇಲ್ಲ, ಜೈಲು, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಅವನು ಮಾಡಿದ ಒಂದೇ ಒಂದು ಸತ್ಯ ಹೇಳಕ್ಕೆ ಶುರು ಮಾಡ್ದೆ ಅಷ್ಟೇ, ಬೇರೆ ಏನೂ ಮಾಡಲಿಲ್ಲ ಅವನು. ಸರಿ 2 ತಿಂಗಳಾಯಿತು. ಈ 12 ಜನ ಇರ್ತಾರಲ್ಲ, ಇವರೆಲ್ಲ ಒಟ್ಟಾಗ್ತಾರೆ. ಇವನೇನೋ ಸತ್ಯ ಹೇಳ್ತಾನೆ ಹೆಂಗೆ ಅಂತ ಹೇಳ್ತಾನೆ ಅಂತ ಇವರೆಲ್ಲ ಒಟ್ಟಾಗಿ ಕೊನೆಗೆ ಏನು ಮಾಡ್ತಾರೆ, ಇಡೀ ತಪ್ಪು ಅವನು ಒಬ್ಬಂದೇ, ನಮ್ಮ ಯಾರ್ದು ಅಂತ ಎಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಅಷ್ಟು 12 ಜನ. ಇವನು ಮಾತ್ರ ಜೈಲಲ್ಲೇ ಉಳ್ಕೊತಾನೆ. ನ್ಯಾಯಾಲಯಕ್ಕೆ ಹೋಗುತ್ತೆ. ಜಡ್ಜ್ ಕೇಳ್ತಾರೆ, ನಿನ್ನ ಪರವಾಗಿ ಯಾರಪ್ಪ ಲಾಯರ್ ಇದ್ದಾರೆ?
ಅವನಂತ ನನ್ನ ಪರವಾಗಿ ಯಾರೂ ಲಾಯರ್ ಇಲ್ಲ ಅಂತಾನೆ. ಅಲ್ಲ, ನಿನ್ನ ಪರವಾಗಿ ಯಾರೊಬ್ಬರು ಲಾಯರ್ ಬೇಕೇ ಬೇಕು, ಹಂಗೆ ಲಾಯರ್ ಅಥವಾ ನಿನ್ನ ಪರವಾಗಿ ವಾದ ಮಾಡೋರು ಯಾರೂ ಇಲ್ಲದೆ ಕೇಸ್ ನಡ್ಸೋಕ್ಕಾಗಲ್ಲ. ಅವನಂತ ನಾನು ಹೇಳೋದೇ ಸತ್ಯ, ನಾನು ಸುಳ್ಳು ಅಂತೂ ಹೇಳಲ್ಲ, ನಾನೇ ಬೇಕಾದ್ರೆ ನನ್ನ ಪರವಾಗಿ ವಾದ ಮಾಡ್ತೀನಿ, ನನ್ನ ಪರವಾಗಿ ಯಾರೂ ಲಾಯರ್ ಇಲ್ಲ ಅಂತ. ಏನು ಹೇಳು ಅಂತ ಹೇಳಿದೆ. ಅವನ್ನೆಲ್ಲ ಕಥೆ ಹೇಳ್ತಾನೆ. ಈ ಥರ ಇತ್ತು, ನಾನು ಮೊದಲೇ ನನ್ನ ಲಂಚ ತೊಗೊಂಡಿದ್ದು ಸತ್ಯ, ಮೋಸ ಮಾಡಿದ್ದು ಸತ್ಯ, ಅದೆಲ್ಲವೂ ಸತ್ಯ, ಹಿಂಗೆ ದೀಕ್ಷೆ ತೊಗೊಂಡು ಇಂಥ ಗುರುಗಳು ಕೊಟ್ಟರು, ಆವಾಗಿಂದ ನಾನು ಹಿಂಗೆ ಆಗಿದ್ದೀನಿ ಅಂತ ಎಲ್ಲ ಸತ್ಯವನ್ನು ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಈ ವಿರಾಮದ ಸಮಯದಲ್ಲಿ ಲಂಚ್ ಟೈಮ್ನಲ್ಲಿ ಕರೆಸ್ತಾರೆ. ಅವನು ಕರೆಸ್ಬಿಟ್ಟು ಜಡ್ಜ್ ಕೇಳ್ತಾರೆ, ಯಾರು ನಿಮ್ಮ ಗುರುಗಳು ಏನು ಅಂತೆಲ್ಲ ಕೇಳಿದೆ. ಅವನ್ನೆಲ್ಲ ಹೇಳ್ತಾನೆ. ಅದೃಷ್ಟವಶಾತ್ ಆ ಗುರುಗಳ ಶಿಷ್ಯ ಯಾರು, ಜಡ್ಜು ಕೂಡ ಆ ಗುರುಗಳ ಶಿಷ್ಯ ಆಗಿರ್ತಾರೆ. ಅವಾಗಂತಾರೆ, ಅಂತಹ ಗುರುಗಳಿಂದ ನೀನು ದೀಕ್ಷೆ ಪಡೆದು ಇಷ್ಟು ಕಷ್ಟ ಆದರೂ ಬಿಡದೆ ನಡೆಸ್ತಾ ಹೋಗ್ತಾ ಇದೆಯಾ, ನೀನು ಅಪರಾಧ ಒಪ್ಕೊಂಡಿದ್ಯಾ ಅಂಥೇಳಿ ಅವನಿಗೊಂದು ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅವನನ್ನು ಬಿಡುಗಡೆಗೊಳಿಸ್ತಾರೆ. 2 ತಿಂಗಳಾಗುತ್ತೆ, ಬಿಡುಗಡೆ ಆಗುತ್ತೆ. ಬರ್ತಾನೆ, ಇರೋದಕ್ಕೆ ಮನೆ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಸುಮ್ಮನೆ ಅಲಿತಾ ಇರ್ತಾನೆ. ಒಂದು ದಿವಸ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ಅವತ್ತು 3ನೇ ತಿಂಗಳು ಮುಗಿದಂಥ ದಿವಸ ಅದು. ಕೂತಿರ್ತಾನೆ. ಒಂದು ಟೆಲಿಗ್ರಾಮ್ ಬರುತ್ತೆ ಅವನಿಗೆ. ಆ ಟೆಲಿಗ್ರಾಮ್ ಓದ್ತಾನೆ. ಟೆಲಿಗ್ರಾಮಲ್ಲಿ ಏನಿರುತ್ತೆ ಅಂತಂದರೆ, ನಿಮ್ಮ ತಂದೆಯವರ ಆಸ್ತಿ ಹಿಂದೆ ನಿಮ್ಮ ಊರಿನಲ್ಲಿತ್ತು, ಅದನ್ನು ಸರ್ಕಾರ ಮುಟ್ಗೋಲು ಹಾಕೊಂಡಿತ್ತು. ಆ ಸರ್ಕಾರದಿಂದ ನಿಮಗೆ ಬರಬೇಕಾದಂಥ ಒಂದು ಕಾಂಪನ್ಸೇಷನ್ ಏನಿತ್ತಲ್ಲ ಅದು ಬಂದಿರಲಿಲ್ಲ, ಈಗ ಡಿಸೈಡ್ ಆಗಿ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳಿದ್ರೆ ಲಕ್ಷಾಂತರ, ಅವತ್ತಿನ ಕಾಲಕ್ಕೆ ನಾನು ಹೇಳ್ತೆ 1800ನೇ ಇಸ್ವಿ ಅಥವಾ 900 ಆರಂಭದ ಕಾಲ ಇರ್ಬೋದು ಹೇಳ್ತಾ ಇರೋದು, ಲಕ್ಷಾಂತರ ರೂಪಾಯಿ ಅವನ ಅಕೌಂಟಿಗೆ ಬಂದಿರುತ್ತೆ, ಅವನ ಹೆಸರಿಗೆ ಬಂದಿರುತ್ತೆ. ಅವನದು ನೋಡಂತಾನೆ, 3 ತಿಂಗಳು ನಾನು ಸತ್ಯ ಹೇಳೋದಕ್ಕೆ ಇಷ್ಟು ಪ್ರಮಾಣದ ದುಡ್ಡು ನಾನು ಹರಿದು ಬಂತಲ್ಲ ಅಂಥೇಳಿ ಹೆಂಡತಿ ಮಕ್ಕಳನ್ನು ಕರಿತಾನೆ. ಕರೆದುಬಿಟ್ಟು ಆ ಚೆಕ್ ದುಡ್ಡು ಎಲ್ಲ ಕೊಡ್ತಾನೆ. ಕೊಟ್ಟು ನಿಮಗೆ ಹೆಂಗೆ ಬೇಕು ಅಂತ ಬದುಕ್ರಿ, ನನಗೆ ಜೀವನದ ಸತ್ಯ ಅರ್ಥ ಆಗಿದೆ, ಕೇವಲ 3 ತಿಂಗಳು ನಾನು ಸತ್ಯವನ್ನು ಹೇಳಿದ್ದಕ್ಕೆ ನನಗೆ ಜೀವನದ ದರ್ಶನ ಆಯಿತು, ನಶ್ವರತೆ ಅರ್ಥ ಆಯಿತು, ಸತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಯಿತು ನನಗೆ. ಇನ್ನು ಮುಂದೆ ನನ್ನ ಇಡೀ ಜೀವನ ಸತ್ಯವನ್ನು ನುಡಿಯೋದಲ್ಲದೆ ಬೇರೆ ಏನೂ ನಾನು ಮಾಡೋದಿಲ್ಲ, ಇನ್ನು ಸತ್ಯವಂತನಾಗಿ ಬದುಕ್ತೀನಿ, ನನಗೆ ಈ ಥರದ ಜಗತ್ತು ಬೇಡ ಅಂತ ಅವನು ಹಿಮಾಲಯದ ಕಡೆಗೆ ಹೋಗ್ತಾನೆ. ಇದು ನಿಜವಾಗಿ ಆದಂಥ ಘಟನೆ. ಹೇಳ್ತೀನಿ, ಸತ್ಯಕ್ಕೆ ಅಷ್ಟು ಶಕ್ತಿ ಇದೆ, ಅದೊಂದು ಪ್ರತೀತಿ ಇದೆ, ಅದು ಬುದ್ಧಿಯವರೇ ಕನ್ಫರ್ಮ್ ಮಾಡಬೇಕು, ಗೊತ್ತಿಲ್ಲ ನನಗೆ. 12 ವರ್ಷ ಒಬ್ಬ ವ್ಯಕ್ತಿ ಸುಳ್ಳೇ ಆಡದೇ ಇದ್ದರೆ ಅವನಿಗೆ ವಾಕ್ಸಿದ್ಧಿ ಬರುತ್ತೆ ಅಂತ. ಅವನೇನು ನುಡಿತಾನೋ ಅದಾಗುತ್ತೆ. 12 ವರ್ಷ ನಿರಂತರವಾಗಿ ಅವನು ಒಂದು ಸುಳ್ಳು ಕೂಡ ಹೇಳದೆ ಇದ್ದರೆ ಅವನಲ್ಲಿ ವಾಕ್ಸಿದ್ಧಿ ಬರುತ್ತೆ ಅಂತ. ನನ್ನ ಪ್ರಕಾರ ಈಗಿನ ಕಾಲದಲ್ಲಿ 12 ವರ್ಷ ಬೇಕಾಗಿಲ್ಲ ಅನಿಸುತ್ತೆ, ಒಂದು 2 ವರ್ಷ ಹೇಳಿದ್ರು ಬಂದ್ಬಿಡ್ಬೋದೇನೋ, ಗೊತ್ತಿಲ್ಲ ನನಗೆ. ಆಮೇಲೆ ಬುದ್ಧಿಯವರೇ ಅದಕ್ಕೆ ಸಮಜಾಯಿಷಿ ಕೊಡಬೇಕು ಅಂತ ಕೇಳ್ತೀನಿ. ಭಾಳಷ್ಟು ಜನ ಇದನ್ನು ಕೇಳ್ತಾರೆ, ಅಲ್ಲ ರೀ ನೀವು ಹೇಳ್ತೀರಾ ಸುಳ್ಳು ಹೇಳಬಾರ್ದು ಹಾಗೆ ಹೀಗೆ ಅಂತ ಹೇಳ್ತೀರಾ, ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರೋದು ಹೆಂಗೆ ಅಂತ. ಅದಕ್ಕೆ ನಿಮಗೊಂದು ಸೂತ್ರ ಹೇಳ್ಕೊಡ್ತೀನಿ, ನಿಮ್ಗೆ ಸಾಧ್ಯ ಆದರೆ ಅಳವಡಿಸಿ. ಇವತ್ತು ನಿರ್ಧಾರ ಮಾಡಿರಿ, ನಾನು ಇನ್ಮೇಲೆ ಸುಳ್ಳು ಹೇಳಲ್ಲ ಅಂತ. ಆದರೆ ಮತ್ತೆ ಸುಳ್ಳು ಹೇಳ್ತೀರ. ಮತ್ತೆ ನಾಳೆ ನಿರ್ಧಾರ ಮಾಡಿರಿ ಸುಳ್ಳು ಹೇಳಲ್ಲ ಅಂತ, ಮತ್ತೆ ಸುಳ್ಳು ಹೇಳ್ತೀರ. ಮತ್ತೆ 3ನೇ ದಿವಸ ನಿರ್ಧಾರ ಮಾಡಿರಿ, ಮತ್ತೆ ಸುಳ್ಳು ಹೇಳ್ತೀರ. ಆದರೆ ಪ್ರತಿ ದಿವಸ ಕೂಡ ಅವಲೋಕನ ಮಾಡಬೇಕು. ಸುಳ್ಳು ಹೇಳಿದ್ಮೇಲೆ ನಾನು ಈ ಸುಳ್ಳನ್ನು ಯಾಕೆ ಹೇಳಿದೆ, ಇನ್ ಕೇಸ್ ಹೇಳದೇ ಇದ್ದರೆ ಏನಾಗ್ತಾ ಇತ್ತು, ಪರಿಣಾಮ ನನ್ನ ಮೇಲೆ ಏನಾಗ್ತಾ ಇತ್ತು, ಬೇರೆಯವ್ರ ಮೇಲೆ ಪರಿಣಾಮ ಏನಾಗ್ತಾ ಇತ್ತು, ಹೀಗೆ ಮಾಡ್ತಾ ಬರ್ರಿ. ಒಂದು 12 ಸರಿ, ಇದು ಎಕ್ಸಾಕ್ಟ್ ನಂಬರ್ ಅಲ್ಲ, ನಾನು ಸುಮ್ಮನೆ ಉದಾಹರಣೆ ಕೊಡ್ತಾರ ನಂಬರ್. 12ನೇ ಸರಿಗೆ ಬರ್ತೀರಾ, ಅವಾಗಲೂ ಕೂಡ ನಿರ್ಧಾರ ಮಾಡ್ತೀರಾ. 12ನೇ ಸರಿ ಸುಳ್ಳು ಹೇಳಕ್ಕೆ ಹೋಗ್ತೀರಾ, ತಕ್ಷಣ ಮನಸ್ಸಂತೆ ಹೋಲ್ಡ್ ಆನ್, 1 ನಿಮಿಷ ಇರೋಣಂತೆ. ಆದರೂ ಕೇಳಲ್ಲ, ಮೀರಿ ಸುಳ್ಳು ಹೇಳ್ಬಿಡ್ತೀರ. ಆದರೆ 13ನೇ ಸರಿ ನೀವು ಸುಳ್ಳು ಹೇಳೋಕ್ಕಿಂತ ಹೋದರೆ ನಿಮ್ಮ ಮನಸ್ಸು ಯಾವ ಕಾರಣಕ್ಕೂ ಹೇಳಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೊಂದು ರೋಡ್ ಮ್ಯಾಪೇ ಆಗಿರಲ್ಲ. ಏಕೆಂದರೆ ನಾವೆಲ್ಲ ಪ್ರಯತ್ನ ಗೊತ್ತಾ, 1 ಸರಿ 2 ಸರಿ ಪ್ರಯತ್ನ ಮಾಡ್ತೀವಿ, ಬಿಡ್ರಿ ಈ ಜಗತ್ತಿನಲ್ಲಿ ಎಲ್ಲ ಸತ್ಯ ಹೇಳಿ ಬದುಕೋರು ಯಾರು, ಸತ್ಯ ಹೇಳಿ ಬದುಕೋಕ್ಕಾಗತ್ತಾ, ಈ ಜಗತ್ತಿರೋದು ಹೆಂಗೆ, ಇಲ್ಲೆಲ್ಲ ಹಿಂಗಿರಕ್ಕಾತ, ಹಂಗೆ ನಾವೇ ನಮಗೆ ಸಮಜಾಯಿಷಿ ಕೊಟ್ಕೊಂಡು ನಾವು ಅದನ್ನು ಬಿಟ್ಟುಬಿಡ್ತೀವಿ. ಬಟ್ ನಿರಂತರ ಅವಲೋಕನ ಇರಬೇಕು. ಪ್ರತಿ ಸರಿ ನಾವು ಸುಳ್ಳು ಹೇಳಿದಾಗಲೂ ಅವಲೋಕನ ಮಾಡ್ತಾ ಅದನ್ನು ನಡೆಸ್ಕೊಳ್ತಾ ಇದ್ದರೆ ಖಂಡಿತವಾಗಿ ಕೂಡ ಇದು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗ್ತಾ ಹೋಗುತ್ತೆ. 4 ನಿಮಿಷ ಇದೆ, 4 ನಿಮಿಷ. ಮುಂದಿನದು ಪಿ ಟಿ ಒ ಮಾಡುವುದ, ಪಿ ಟಿ ಒ ನೆಕ್ಸ್ಟ್ ಪಿ ಟಿ ಪಿ. ಓಕೆ, ಮುಂದಿನದು ಯಾವುದು? ಮುನಿಯ ಬೇಡ. ಮುನಿ ಕೇಳಿದವಲ್ಲ, ಋಷಿ ಮುನಿಗಳು. ಮುನಿಯದವನೇ ಮುನಿ. ಯಾರು ಸಿಟ್ಟು ಮಾಡೋದಿಲ್ವೋ ಅವನೇ ಮುನಿ.
ಬಹಳಷ್ಟು ಜನ ನಾವು ತಿಳ್ಕೊಂಡಿರ್ತೀವಿ, ಏನಂತ ಹೇಳಿದ್ರೆ ಈ ಸಿಟ್ಟು ಮಾಡೋರ್ನು ಒಂದು ಬ್ರ್ಯಾಂಡಿಂಗ್ ಇದೆ. ಏನಂತ ಹೇಳಿದ್ರೆ ಯಾರಿಗೆ ತುಂಬ ಕೋಪ ಬರುತ್ತಲ್ಲ ಅವನ ಆ ಮನಃಶಾಸ್ತ್ರ ನಾನು ಹೇಳ್ತಾ ಇರೋದು, ಅವನ ಆಳ ಕೇಳೋದು ನೋಡ್ರಿ, ಅವ್ನು ತುಂಬ ಭಯಗ್ರಸ್ತ. ಏನ್ರಿ ನೀವು ಹಿಂಗಂತೀರ, ಅವ್ನು ಸಿಟ್ಟು ಅವ್ನು ಹೆಂಗೆ ಬೇಕಂಗೆ ಜನನ ಎದುರಿಸ್ತಾನೆ, ಬರೀ ಕಣ್ಣು ಬಿಟ್ಟರೆ ಸಾಕು ಜನ ಎದುರ್ತಾರೆ ಹಂಗೆ ಅಂತ. ಅವನ ಆಳದಲ್ಲೇ ನಿಜವಾಗ್ಲೂ ಭಯಗ್ರಸ್ತ. ಯಾಕೆ ಅಂದರೆ ಸಿಟ್ಟು ಅನ್ನೋದು ಅವನಿಗೊಂದು ಡಿಫೆನ್ಸ್ ಮೆಕ್ಯಾನಿಸಮ್. ಅಂದರೆ ಅವನ ಭಯವನ್ನು ಮುಚ್ಚಿಡೋಕೆ ಹಾಕೊಂಡಿರೋ ಒಂದು ಮುಖವಾಡ ಅದು. ನಿಜವಾಗ್ಲೂ ಆಳದಲ್ಲಿ ಆ ಥರ ಭಯಗ್ರಸ್ತ ಆಗಿರ್ತಾನೆ. ಅಂದರೆ ಇದು ಒಂದು ಥರದ ಒಂದು ಮನೋವಿಕಾರ. ಈ ಸಿಟ್ಟು ವಿಚಾರವಾಗಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಈ ಮ್ಯಾನೇಜ್ಮೆಂಟ್ ಹೇಳ್ತಾರೆ, ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಸಿಟ್ಟನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ. ಈ ಸಿಟ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು, ಲಯ ಮಾಡ್ಕೊಳ್ಳೋಕೆ ಸಾಧ್ಯ ಇದ್ದರೆ ಮಾಡಬೇಕು. ಈ ಕಂಟ್ರೋಲ್ ಮಾಡೋದಿದೆಯಲ್ಲ, ಇದು ಹೆಂಗೆ ಅಂದರೆ ಸ್ಪ್ರಿಂಗ್ ಅದಮಿಟ್ಟಂಗೆ ಯಾವತ್ತೊಂದು ದಿವಸ ಟಕ್ ಅಂತ ಬೌನ್ಸ್ ಬ್ಯಾಕ್ ಆಗಿಬಿಡುತ್ತೆ. ಯಾರ ಮುಂದೆ ಯಾವ ರೀತಿ ಹೆಂಗೆ ಬರಬಾರ್ದೋ, ಬ್ಲಾಸ್ಟ್ ಆಗಬಾರ್ದೋ, ಅದು ಹಾಗೆ ಬ್ಲಾಸ್ಟ್ ಆಗುತ್ತೆ. ತುಂಬ ದಿವಸ ಸಿಟ್ಟು ಕಂಟ್ರೋಲ್ ಮಾಡಿಟ್ಟಿರ್ತಾರಲ್ಲ, ಅವರೆಲ್ಲರೂ ನೋಡಿದ್ದೀವಿ, ಎಲ್ಲಿ ಅಷ್ಟು ಸಿಟ್ಟು ಪ್ರದರ್ಶನ ಆಗಬಾರ್ದೋ, ಯಾವ ಸಣ್ಣ ವಿಚಾರಕ್ಕೆ ಆಗಬಾರ್ದೋ ಅದು ಆಗಿಬಿಡುತ್ತೆ. ಅದನ್ನು ಕಂಟ್ರೋಲ್ ಅಲ್ಲ, ಅದನ್ನು ಒಳಗಿಂದ ನೀವು ಲಯ ಮಾಡುವಂಥದ್ದನ್ನು ನನಗೆ ಒಂದು ಸರಿ ಏನೋ ಒಂದು ಸಾಹಿತ್ಯ ಓದಬೇಕಾದ್ರೆ ಒಂದಿಷ್ಟು ಸಾಲು ಉಳಿತು. ಆ ಸಾಲು ಬರೆದಿಟ್ಟಿದ್ದೆ, ಎಕ್ಸಾಕ್ಟ್ ನೆನಪು ಬರ್ತಾಯಿಲ್ಲ. ಮನೋನಿಗ್ರಹವೆಂಬುದು ದುರ್ಬಲ ಗಳಿಗೆಯಲ್ಲಿ ವ್ಯಾಘ್ರ ನೆರಗಿದ ಪರಿ. ಮನೋನಿಗ್ರಹವೆಂಬುದು ದುರ್ಬಲ ಗಳಿಗೆಯಲ್ಲಿ ವ್ಯಾಘ್ರ ನೆರಗಿದ ಪರಿ. ಅರಿವಿನ ಬಲದಿ ಭಾವಲಯವು ಆತ್ಮಸಾಕ್ಷಾತ್ಕಾರದ ಮುನ್ನುಡಿಯೋ. ಬಹುಶಃ ನನಗೆ ಇಷ್ಟು ನೆನಪಿದೆ. ಅಂದರೆ ಯಾವುದು, ಈಗ ಒಂದು ಹುಲಿ ಪಳಗಿಸಿಟ್ಟಿರ್ತಾರೆ ಅದರಲ್ಲಿ ಸರ್ಕಸ್ನಲ್ಲಿ, ಅದೇನು ಮಾಡುತ್ತೆ, ಒಂದು ದುರ್ಬಲ ಗಳಿಗೆಗೋಸ್ಕರ ಕಾಯ್ತಾ ಇರುತ್ತೆ. ಯಾವತ್ತೋ ಒಂದು ದಿವಸ ಒಂದು ಬಾಕ್ಲಾಗ್ತಂಗೆ ಹೋಗಿದ್ರೆ, ಯಾವತ್ತೋ ಒಂದು ದಿವಸ ಮೈ ಮರೆತು ಬಿಟ್ರೆ ತಕ್ಷಣ ನಾನು ಜಂಪ್ ಮಾಡೋಣ ಅಂತ. ನಿಗ್ರಹ ಮಾಡೋದಿದೆಯಲ್ಲ, ಅದು ಕೂಡ ಹಿಂಗೆ ಯಾವುದೋ ಒಂದು ಲೂಸ್ ಮೂಮೆಂಟ್ನ ಕಾಯ್ತಾ ಇರುತ್ತೆ. ಬಟ್ ಒಳಗಡೆಯಿಂದ ಆ ಭಾವನೆಯನ್ನೇ ಲಯ ಮಾಡಿದೆ. ಅರಿವಿನ ಬಲದಿ ಅಂತಂದರೆ, ಹೌದು, ಈ ಕೋಪ ಮಾಡೋದು ನಿಜವಾಗಿಯೂ ಸರಿಯಲ್ಲ, ಇದು ಮನೋವಿಕಾರ ಅಂತ ಅರಿವಿನ ಮುಖಾಂತರವಾಗಿ ಅದನ್ನು ಲಯ ಮಾಡ್ತಾ ಬಂದರೆ ಮಾತ್ರ ಅದು ನಿಮ್ಮನ್ನು ಕಾಡೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಲೂಸ್ ಮೂಮೆಂಟಲ್ಲಿ ಅದು ಖಂಡಿತವಾಗಿ ಇದಾಗುತ್ತೆ. ಇತ್ತೀಚೆಗೊಂದು ಬಡಾಸ್ ಕೆಫೆ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ಸಿಕ್ಕತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ಯಾರು ತುಂಬ ಕೋಪಿಷ್ಟಿರ್ತಾರಲ್ಲ ಅವ್ರಿಗೆ ಅಂತ ಒಂದು ದೊಡ್ಡ ಹಾಲಲ್ಲಿ ಸುಮಾರು ಇದನ್ನು ಇಟ್ಟಿರ್ತಾರೆ, ಐಟಮ್ಗಳು, ಗ್ಲಾಸ್ ಐಟಮು ಅದೆಲ್ಲ ಇಟ್ಟಿರ್ತಾರೆ. ನಾನು ತುಂಬ ಕೋಪಿಷ್ಟ, ನಾನು ಕೋಪ ಕಮ್ಮಿ ಆಗಬೇಕು ಅಂತಂದರೆ ಏನಿಲ್ಲ, ಅಲ್ಲಿ ಹೋಗೋದು, ಈ ಮಸಾಜ್ ಸೆಂಟ್ರಿಗೋ ಜಿಮ್ಗೋ ಹೋದಂಗೆ ಹೋಗೋದು, ಒಂದಿಷ್ಟು ದುಡ್ಡು ಕೊಡೋದು, ಅವರು ನಿಮ್ಮ ಮೈಗೆಲ್ಲ ಜಾಕೆಟ್ ಹಾಕಿ ಹೆಲ್ಮೆಟ್ ಹಾಕಿ ಕೈಗೊಂದು ಬ್ಯಾಟೋ ರಾಡೋ ಕೊಡ್ತಾರೆ, ಹೋಗೋದು, ಅಲ್ಲಿರೋ ಎಲ್ಲ ಸಾಮಾನುಗಳನ್ನ ಒಡೆದಾಕಿ ಬರೋದು. ಬಂದಮೇಲೆ ಇವನಿಗೊಂಥರ ಸಮಾಧಾನ, ನಾನು ಎಲ್ಲ ಒಡೆದಾಕಿದೆ, ಈಗೆಲ್ಲ ಮುಗಿದೋಯ್ತು. ಇದು ಬಡಾಸ್ ಕೆಫೆ ಅಂತ ಈಗಲೂ ಇದನ್ನು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಕ್ಕತ್ತೆ. ಬಟ್ ಇದೆಲ್ಲದೂ ಕೂಡ ಸರ್ಫೇಸ್ ಲೆವೆಲ್ದು. ಬಟ್ ಡೀಪರ್ ಲೆವೆಲಲ್ಲಿ ಯಾಕೆ ಮಾತು ಹೇಳಿದ್ರು, ಬಸವಣ್ಣವರು ಒಂದು ವಚನದಲ್ಲಿ ಒಂದು ಕೋಟ್ ಇದೆ ನೋಡ್ರಿ, ಏನಂತ, ತನ್ನ ಕಿಚ್ಚು ತನ್ನ ಸುಡದಲ್ಲದೆ ಕಿಚ್ಚು ಸುಡಬಲ್ಲದೆ. ಫಸ್ಟ್ ನಿನ್ನ ಸುಡುತ್ತೆ, ಇನ್ನೊಬ್ರನ್ನ ಸುಡೋದು ಸೆಕೆಂಡ್ರಿ. ಇನ್ನೊಬ್ಬರ ಮೇಲೆ ಕೆಂಡ ಬಿಸಾಕಬೇಕು ಅಂತಂದರೆ ಫಸ್ಟ್ ನನ್ನ ಕೈ ಸುಡುತ್ತೆ, ಆಮೇಲೆ ಅವನು ಕೆಂಡ ಬೀಳ್ಬೋದು ಬೀಳದೇ ಇರ್ಬೋದು, ನನ್ನ ಕೈ ಸುಡೋದಂತೂ ಖಚಿತ. ಹಾಗೆ ನಿನ್ನ ಕಿಚ್ಚು ನಿನ್ನನ್ನು ಮೊದಲು ಸುಡುತ್ತೆ. ಇದರಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಮನೋವಿಕಾರವನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಬಹುಶಃ ನನಗೆ ಕೊಟ್ಟ ಅವಧಿ ಮುಗಿಯಿತು. ಬಾಕಿ ಇನ್ನೆರಡು ವಿಚಾರಗಳನ್ನ ಮುಂದೆ ಪಿಟಿಯು ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಈಗ ಕ್ವಿಜ್ ಕಾರ್ಯಕ್ರಮ ಮುಂದೆ ರಸಪ್ರಶ್ನೆ ಕಾರ್ಯಕ್ರಮ ಇದೆ. ಆ ರಸಪ್ರಶ್ನೆ, ಆ ರಸ ಅನ್ನೋದು ಯಾವಾಗ ನಿರ್ಧಾರ ಆಗ್ತದೆ, ನಿಮ್ಮ ಭಾಗವಹಿಸುವಿಕೆ ತುಂಬ ಚೆನ್ನಾಗಿರಬೇಕು. ಅದು ಆ ಭಾಗವಹಿಸಿಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸಿದ್ದು. ನಾನು ಯಾವಾಗಲೇ ಹೇಳಿದ್ನಲ್ಲ, ಇಲ್ಲೆಲ್ಲ PhD ಮಾಡಿರೋರು ಇದ್ದೀರಾ, ನಿಮ್ಗೆ ಯಾವುದೂ ಕಷ್ಟ ಇಲ್ಲ. ಬಟ್ ಚೆನ್ನಾಗಿ ಭಾಗವಹಿಸಿ, ಚೆನ್ನಾಗಾಗಲಿ. ಈ ಬಸವ ಜಯಂತಿ ಕಾರ್ಯಕ್ರಮ ಅತ್ಯದ್ಭುತವಾಗಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಅಭಿವಂದನೆಗಳು. ಶರಣ. ಉಪನ್ಯಾಸವನ್ನು ನೆರವೇರಿಸಿಕೊಟ್ಟಂತಹ ಸಂತೋಷ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು.